ಹರೇ ಕೃಷ್ಣ. ಇವತ್ತು ನಾವು 10ನೇ ಅಧ್ಯಾಯ ಶ್ಲೋಕ 8 ಕೃಷ್ಣನನ್ನ ಹೇಗೆ ಪೂಜಿಸಬೇಕು ಅನ್ನೋ ಶ್ಲೋಕ. ಹತ್ತನೇ ಅಧ್ಯಾಯ ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. क्या ಪ್ರಭುಗಳು ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅವಾಗ ಇಲ್ಲಿಂದಾನೆ ಓದು, ಏನು ತೊಂದರೆ ಇಲ್ಲ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಭಜಂತೆ ಮಾಂ ಇತಿ ಮತ್ವಾ ಭಜಂತೆ ಮಾಂ. ವೆರಿ ಗುಡ್. ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಮಾತಾಜಿಯವರು ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ
मत्तः सर्वं प्रवर्तते इति मत्वा भजन्ते माम् बुधा भावसमन्विताः अहं सर्वस्य प्रभवो मत्तः सर्वं प्रवर्तते इति मत्वा भजन्ते माम् बुधा भावसमन्विताः अहं सर्वस्य प्रभवो मत्तः सर्वं प्रवर्तते इति मत्वा भजन्ते माम् बुधा भावसमन्विताः ಆಯ್ತಾ ತೃಪ್ತಿ ಆಯ್ತಾ ಎಂಥ ಅದ್ಭುತವಾದ ಶ್ಲೋಕ ಇದನ್ನ ಹೇಳ್ತಾನೇ ಇರಬೇಕು ಅನ್ಸುತ್ತೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಅಹಂ ಸರ್ವಸ್ಯ ಪ್ರಭು ಸೊ ಈ 10ನೇ ಅಧ್ಯಾಯ ಭಗವಂತನ ಐಶ್ವರ್ಯ ಅಂದ್ರೇನು ಭಗವಾನ್ ಅನ್ನೋ ಶಬ್ದಕ್ಕೆ ಪರಾಶರ ಮುನಿಗಳು ವ್ಯಾಸದೇವರ ತಂದೆ ಅವರ ಹೆಸರು ಪರಾಶರ ಮುನಿ ಅಂತ ಆ ಪರಾಶರ ಮುನಿಗಳು ಅದಕ್ಕೆ ಡೆಫಿನೇಷನ್ ಕೊಡ್ತಾರೆ ವ್ಯಾಖ್ಯಾನ ಭಗವಾನ್ ಅಂದರೆ ಯಾರು 6 ಅಂಶಗಳು ಭಗವಾನ್ ಯಾರನ್ನಾದರೂ ಭಗವಂತ ಅಂತ ಕರಿಬೇಕು ಅಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ ಸಮಗ್ರ ಅಂದರೆ ಎಲ್ಲ ಇರೋ ಬರೋ ಎಲ್ಲ ಐಶ್ವರ್ಯ ಎರಡನೇದು ವೀರ್ಯ ಯಶಸ್ಸು ಶ್ರಿಯ ಜ್ಞಾನ ವೈರಾಗ್ಯ ಯಾರಲ್ಲಿ ಈ 6 ಅಂಶಗಳು ಸಂಪೂರ್ಣವಾಗಿ ಎಲ್ಲ ಇರೋದೆಲ್ಲ ಅಂದರೆ ಅವ್ರಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಈ 6 ಅಂಶಗಳಲ್ಲೂ ಒಟ್ಟಿಗೆ ಯಾವುದೋ ಒಂದು ಗುಣದಲ್ಲಲ್ಲ ಈ 6 ಅಂಶಗಳಲ್ಲೂ ಯಾರು ಎಲ್ಲಕ್ಕಿಂತ ಶ್ರೇಷ್ಠರೋ ಅವರನ್ನು ಭಗವಾನ್ ಅಂತ ಕರಿಬೇಕು ಭಗವಂತ ಯಾವ್ಯಾವ ಐಶ್ವರ್ಯ ಸಂಪತ್ತು ವೀರ್ಯ ಅಂದರೆ ಶಕ್ತಿ ಸಾಮರ್ಥ್ಯ ಶಕ್ತಿ ಯಶಸ್ಸು ಎಲ್ಲರಿಗಿಂತ ಜಾಸ್ತಿ ಯಶಸ್ಸನ್ನು ಪಡೆದಿರೋವಂಥವನು ಶ್ರಿಯ ಅಂದರೆ ಸೌಂದರ್ಯ ಅಂದರೆ ನಾವು ಭೌತಿಕ ಜಗತ್ತಿನಲ್ಲಿ ಸೌಂದರ್ಯ ಅನ್ನೋದನ್ನು ಪುರುಷರಿಗೆ ಹೇಳಲ್ಲ ಅಲ್ವಾ ಏನಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಹ್ಯಾಂಡ್ಸಮ್ ಮತ್ತು ಹೆಂಗಸರಿಗೆ ಅಥವಾ ಸ್ತ್ರೀಯರಿಗೆ ಬ್ಯೂಟಿಫುಲ್ ಸೊ ಆದರೆ ಇಲ್ಲಿ ಕೃಷ್ಣನಿಗೆ ಯಾಕೆ ಸೌಂದರ್ಯ ಅಂತ ಇದ್ದಾರೆ ಕೃಷ್ಣನಿಗೆ ಯಾಕೆ ಹ್ಯಾಂಡ್ಸಮ್ ಅಂತ ಕರೀತಲ್ಲ ಓಕೆ ಆಮೇಲೆ ಇನ್ನೆರಡು ಗುಣಗಳು ಅದಕ್ಕೆ ಬರೋಣ ವಾಪಸ್ ಐಶ್ವರ್ಯಸ ಸಮಗ್ರಸ ವೀರ್ಯಸ ಯಶಸ್ಸ ಶ್ರಿಯ ಜ್ಞಾನ ವೈರಾಗ್ಯ ಸಂಪೂರ್ಣ ಜ್ಞಾನ ಯಾರನ್ನು ಹೊಂದಿದಾನೋ ಮತ್ತೆ ಸಂಪೂರ್ಣ ವೈರಾಗ್ಯ ಇವಾಗ ಭೌತಿಕ ಜಗತ್ತಿನಲ್ಲಿ ಯಾರ ಹತ್ರನೋ ಸಾಕಷ್ಟು ಐಶ್ವರ್ಯ ಇರ್ಬೋದು ಎಲ್ಲ ಐಶ್ವರ್ಯ ಅಂತ ಹೇಳೋಕ್ಕಾಗಲ್ಲ ಸಾಕಷ್ಟು ಐಶ್ವರ್ಯ ಇದೆ ಸಾಕಷ್ಟು ಶಕ್ತಿ ಇದೆ ಬೇಕಾದಷ್ಟು ಯಶಸ್ಸಿದೆ ಇತ್ಯಾದಿ ಹೇಳ್ಕೊಂಡು ಹೋಗ್ಬೋದು ಆದರೆ ಒಬ್ಬ ವ್ಯಕ್ತಿಯಲ್ಲಿ ಈ ಎಲ್ಲ ಗುಣಗಳು ಇರೋದು ಕಾಣಲ್ಲ ಇವಾಗ ಉದಾಹರಣೆಗೆ ಯಾರ ಹತ್ರನೋ ತುಂಬ ಐಶ್ವರ್ಯ ಇದೆ ಅಂದರೆ ಅವರು ಅದಕ್ಕೆ ಅಂಟ್ಕೊಂಡು ಬಿಟ್ಟಿರ್ತಾರೆ ಅವರು ಅದನ್ನು ತ್ಯಜಿಸೋಕ್ಕಾಗಲ್ಲ ತುಂಬ ಐಶ್ವರ್ಯ ಇದೆ ಬಿಟ್ಟು ಹೊಟ್ಟೋಗ್ಬಿಡ್ರಿ ಅನ್ನೋ ಬಿಡ್ತಾರಾ ಇಲ್ಲ ಐಶ್ವರ್ಯ ಇದೆ ಆದರೆ ಐಶ್ವರ್ಯಕ್ಕೆ ಅಂಟ್ಕೊಂಡಿದ್ದಾರೆ ಹಾಗಾಗಿ ಐಶ್ವರ್ಯ ಇದ್ದರೆ ವೈರಾಗ್ಯ ಇಲ್ಲ ಅಥವಾ ಯಾರಿಗೋ ಜ್ಞಾನ ಇದೆ ಐಶ್ವರ್ಯ ಇಲ್ಲ ಸಾಮಾನ್ಯ ಭೌತಿಕ ಜಗತ್ತಿನಲ್ಲಿ ಅದೇ ಅಲ್ವಾ ಯಾರಿಗೆ ಬುದ್ಧಿ ಜಾಸ್ತಿ ಇರುತ್ತೋ ಅವ್ರಿಗೆ ದುಡ್ಡು ಕಡಿಮೆ ಅಂತ ಯಾಕಂದರೆ ಅದು ಭೃಗು ಮುನಿಗಳ ಶಾಪ ಅದು ಬ್ರಾಹ್ಮಣರಿಗೆ
ಅಯ್ಯೋ ಲಕ್ಷ್ಮೀದೇವಿ ಶಾಪ. ಭೃಗುಮುನಿ ಬಂದು ವಿಷ್ಣುವಿನ ಎದೆಗೆ ಒದ್ದಾಗ ಅವಾಗ ಅವಳು ಶಾಪ ಕೊಡ್ತಾಳೆ, ಈ ಬ್ರಾಹ್ಮಣರು ದುಡ್ಡಿಲ್ಲದೆ ಇರಲಿ ಅಂತ. ಅದಕ್ಕೆ ಬ್ರಾಹ್ಮಣರು ಅಂದರೆ ಬುದ್ಧಿವಂತರು. ಬ್ರಾಹ್ಮಣ ಅಂದರೆ ಇವತ್ತಿನ ಕಾಲದ ಬ್ರಾಹ್ಮಣರಲ್ಲ. ಬ್ರಾಹ್ಮಣ ಅಂದರೆ ಗುಣ ಕರ್ಮ ವಿಭಾಗಶಃ. ಏನು ಗುಣ ಇರಬೇಕು? ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹ. ಶಾಸ್ತ್ರವನ್ನು ಪಠನ್ ಅಂದರೆ ಅಧ್ಯಯನ ಮಾಡೋ ಸಾಮರ್ಥ್ಯ, ಪಾಠನ್ ಅಂದರೆ ಹೇಳ್ಕೊಡೋ ಸಾಮರ್ಥ್ಯ, ಯಜನ್ ಅಂದರೆ ಯಜ್ಞ ಮಾಡೋ ಸಾಮರ್ಥ್ಯ, ಯಾಜನ್ ಅಂದರೆ ಯಜ್ಞವನ್ನು ಮಾಡಿಸೋ ಸಾಮರ್ಥ್ಯ. ಮತ್ತು ಬ್ರಾಹ್ಮಣರು ಅಂದರೆ ಸುಮ್ಮನೆ ಅವರು ದಕ್ಷಿಣೆ ತಗೋತಾರೆ ಅಲ್ಲ, ದಾನ ಪ್ರತಿಗ್ರಹ. ಬ್ರಾಹ್ಮಣ ತನ್ನ ಹತ್ರ, ಬ್ರಾಹ್ಮಣನಿಗೆ ಬೇಸಿಕ್ ಕ್ವಾಲಿಫಿಕೇಷನ್ ಅಂದರೆ ನೋ ಬ್ಯಾಂಕ್ ಅಕೌಂಟ್. ಅವನು ಬ್ರಾಹ್ಮಣ. ನೋ ಬ್ಯಾಂಕ್ ಅಕೌಂಟ್, ನೋ ಮೆನು ಕಾರ್ಡ್. ಈ ಪೂಜೆಗೆ ಇಷ್ಟು ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಇದೆರಡೂ ಇಲ್ಲದೆ ಇದ್ದರೆ ಬ್ರಾಹ್ಮಣ. ಸೊ ಅಂಥ ಬ್ರಾಹ್ಮಣರಿಗೆ ಲಕ್ಷ್ಮೀದೇವಿಯ ಶಾಪ. ನಿಜವಾದ ಬ್ರಾಹ್ಮಣರಿಗೆ ನೀವು ಹಣ ಇಲ್ಲದೆ ಇರ್ತೀರಾ ಅಂತ. ಹಾಗಾಗಿ ಜ್ಞಾನ ಇರುತ್ತೆ ಅವ್ರಿಗೆ, ಅರೆ ಅವ್ರ ಹತ್ರ ಲಕ್ಷ್ಮಿ ಇಲ್ಲ, ಲಕ್ಷ್ಮಿ ಕೋಪ ಮಾಡ್ಕೊಂಬಿಟ್ಟಿಯಾಳೆ. ಯಾಕಂದರೆ ಭೃಗುಮುನಿಗಳು ಬಂದ್ಬಿಟ್ಟು ಬ್ರಾಹ್ಮಣರು, ಮಹಾಬ್ರಾಹ್ಮಣರು, ಅವರು ಬಂದು ವಿಷ್ಣುವಿನ ಎದೆಗೆ ಓದಿದ್ದು. ಯಾಕೆ ಎದೆಗೆ ಹೋದ್ರು ಭೃಗುಮುನಿಗಳು? ಎಲ್ಲ ಒಂದ್ಸತಿ ಋಷಿ ಮುನಿಗಳೆಲ್ಲ ಸೇರ್ಕೊಳ್ತಾರೆ. ಸೇರಿಕೊಂಡು ಪ್ರಶ್ನೆ ಏನಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಶ್ರೇಷ್ಠರು ಅನ್ನೋ ಚರ್ಚೆ. ಸರಿ, ಒಬ್ಬರೊಬ್ರು ಒಂದೊಂದು ಹೇಳ್ತಾರೆ ಉತ್ತರ. ಎಲ್ಲ ಒಪ್ಪಿಗೆಗೆ ಬರಲ್ಲ, ಕನ್ಸೆನ್ಸಸ್ ಇಲ್ಲ, ಎಲ್ಲರೂ ಒಂದೇ ಹೇಳ್ತಾ ಇಲ್ಲ, ಒಬ್ಬರೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಸೇರಿ ಭೃಗು ಮುನಿಗಳನ್ನು ಆಯ್ಕೆ ಮಾಡ್ಕೋತಾರೆ. ನೀವು ಹೋಗಿ ಇದನ್ನು ಪರೀಕ್ಷೆ ಮಾಡಿಬಿಟ್ಟು ನೀವು ಬಂದು ನಮ್ಗೆ ಹೇಳಬೇಕು ಯಾರು ಎಲ್ಲರಿಗಿಂತ ಶ್ರೇಷ್ಠರು ಅಂತ. ಸೊ ಭೃಗುಮುನಿಗಳು ಮೊದಲು ಬ್ರಹ್ಮನ ಹತ್ರ ಹೋಗ್ತಾರೆ. ಭೃಗುಮುನಿಗಳು ಬ್ರಹ್ಮನ ಮಗ, ಬ್ರಹ್ಮನ ಪುತ್ರ. ಸೊ ತಂದೆಯವರ ಸಮ್ಮುಖಕ್ಕೆ ಬರ್ತಾರೆ, ತಂದೆಯವ್ರ ಮುಂದೆ ಬರ್ತಾರೆ ಭೃಗುಮುನಿಗಳು. ಆದರೆ ಏನು ಮಾಡ್ತಾರೆ? ಪರೀಕ್ಷೆ ಮಾಡೋ ಉದ್ದೇಶದಿಂದ ಬಂದಿದ್ದಾರೆ ಯಾರು ಎಲ್ಲಕ್ಕಿಂತ ಶ್ರೇಷ್ಠರು ಅಂತ. ಹಾಗಾಗಿ ಏನು ಮಾಡ್ತಾರೆ? ಪ್ರಣಾಮಗಳನ್ನು ಅರ್ಪಿಸಲ್ಲ. ಹಿಂದಿನ ಕಾಲದಲ್ಲಿ ಇದು, ಇವತ್ತು ನಾವು ಶೇಕ್ ಹ್ಯಾಂಡ್ ಮಾಡ್ತಾರೆ ಅಪ್ಪ ಮಕ್ಕಳು, ಹಿಂದಿನ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಕಾಲಿಗೆ ಬೀಳಬೇಕು, ಆಶೀರ್ವಾದ ಪಡ್ಕೋಬೇಕು. ಇದು ಇರೋದು ನಮ್ಮ ಸಂಸ್ಕೃತಿ. ಇದು ಕೈ ಕೊಡೋದು, ಇದು ಕೈ ಕೊಡೋ ಸಂಸ್ಕೃತಿ. ಇದು ಪಾಶ್ಚಾತ್ಯ ಸಂಸ್ಕೃತಿ, ಕೈ ಕೊಡೋದು. ನಿಜವಲ್ಲ, ಆಮೇಲೆ ಕೈ ಕೊಡೋದೆ. ಆ ಕೈ ಕೊಡೋ ಸಂಸ್ಕೃತಿ ಇದು. ನಮ್ದ್ರಲ್ಲಿ ಕಾಲಿಗೆ ಬೀಳೋ ಸಂಸ್ಕೃತಿ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಕೈ ಕೊಡೋ ಸಂಸ್ಕೃತಿ, ಕಾಲಿಗೆ ಬೀಳೋ ಸಂಸ್ಕೃತಿ. ಸೊ ನಮ್ಮದು ವೈದಿಕ ಸಂಸ್ಕೃತಿ ಅಂದರೆ ಕಾಲಿಗೆ ಬೀಳ್ತೀವಿ ನಾವು. ಹಿರಿಯರು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ, ಅವರ ಸೇವೆಯಲ್ಲಿ ನಾವಿರಬೇಕು ಅನ್ನೋದು ಮನೋಭಾವ. ಸೊ ಕಾಲಿಗೆ ಬೀಳೋದು. ಏನಿವೆ, ಸೊ ಅವರು ಭೃಗುಮುನಿಗಳು ಪರೀಕ್ಷೆ ಮಾಡಕ್ಕೆ ಬಂದಿದ್ರು, ಹಾಗಾಗಿ ಅವರು ಬೀಳಲಿಲ್ಲ ಕಾಲಿಗೆ. ಬ್ರಹ್ಮನಿಗೆ ಕೋಪ ಬಂತು. ಬ್ರಹ್ಮನಿಗೆ ಯಾಕೆ ಕೋಪ ಬಂತು? ಇವಾಗ ನಮ್ಮ ಭಕ್ತರೆಲ್ಲ ಇಲ್ಲಿದ್ದಾರೆ, ನಾವು ಎಷ್ಟೊಂದು ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಪ್ರತಿ ವಾರ. ಪ್ರಸಾದ ಬಡಿಸ್ತಿರುವಾಗ 3 ಇಂಚ್ ಮೇಲಿಂದ ಬಡಿಸಿ ಅಂತ. ಇವಾಗ ಯಾರೋ 3 ಇಂಚ್ ಕೆಳಗಡೆ ಬಡಿಸಿದ್ರು, ತಟ್ಟೆ ತಾಕ್ಸಿದ್ರು ಅಂದರೆ ನನಗೇನು ಬರುತ್ತೆ? ಯಾಕೆ ಕೋಪ? ಇಷ್ಟು ಹೇಳ್ಕೊಟ್ರು ಕಲ್ತಿಲ್ವಲ್ಲ ಅಂತ. ಸೊ ಅದಕ್ಕೆ ಬ್ರಹ್ಮನಿಗೆ ಕೋಪ ಬರುತ್ತೆ. ಇವ್ ನನ್ನ ಮಗ, ನಾನು ಇಷ್ಟೊಂದು ಹೇಳ್ಕೊಟ್ಟಿದ್ದೀನಿ, ಎಲ್ಲ ನಡತೆ ಯಾವ ರೀತಿ, ನನಗೆ ನಮಸ್ಕಾರ ಮಾಡಿಲ್ವಲ್ಲ ಅಂತ ಇವನಿಗೆ ಕೋಪ, ಬ್ರಹ್ಮನಿಗೆ ಕೋಪ ಬರುತ್ತೆ. ಆದರೆ ಬ್ರಹ್ಮ ಸರ್ವಶ್ರೇಷ್ಠ ಜೀವಿ. ಸೊ ಆ ಬ್ರಹ್ಮನಿಗೆ ಕೋಪ ಬಂತು, ಆದರೆ ಆ ಕೋಪವನ್ನು ತಡ್ಕೋತಾನೆ ಬ್ರಹ್ಮ. ಆದರೆ ಭೃಗುಮುನಿಗಳಿಗೆ ಗೊತ್ತಾಗತ್ತೆ, ಓ ಅಪ್ಪನ ಕೋಪ ಬಂದಿದೆ. ಸೊ ಈಗ ಈ ಸನ್ನಿವೇಶದಲ್ಲಿ ಭೃಗುಮುನಿಗಳು ಏನೂ ಮಾತಾಡಲಿಲ್ಲ, ಏನೂ ಮಾತಾಡಲೇ ಇಲ್ಲ. ಕೆಲಸದಿಂದ, ಅವ್ರು ಮಾಡಿದ್ದ ಕೆಲಸದಿಂದ ಬ್ರಹ್ಮನಿಗೆ ಕೋಪ ಬಂತು. ಏನೂ ಮಾಡಲಿಲ್ಲ ಅವ್ರು, ಸುಮ್ಮನೆ ನಮಸ್ಕಾರ ಮಾಡಲಿಲ್ಲ ಅಷ್ಟೇ, ಇನ್ನೇನು ಮಾಡಲಿಲ್ಲ ಅವರು. ಆಯಿತು, ಬ್ರಹ್ಮನ ಪರೀಕ್ಷೆ ಆಯಿತು. ನೆಕ್ಸ್ಟ್ ಭೃಗುಮುನಿಗಳು ಶಿವನ ಹತ್ರ ಬರ್ತಾರೆ. ಸೊ ಶಾಸ್ತ್ರದ ಪ್ರಕಾರ ಶಿವ, ಓಕೆ, ಇದು ನಾನು ಮುಂಚೆನೂ ಹೇಳಿದ್ದೀನಿ, ಆದರೆ ಎಲ್ಲ ಸತಿ ಹೇಳಿದ್ರೂ ನಿಮಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಯಾಕಂದರೆ ನನಗೂ ಬಹಳ ವರ್ಷ ಕನ್ಫ್ಯೂಷನ್ ಇತ್ತು. ಸೊ ಶಿವ ಬೇರೆ, ರುದ್ರ ಬೇರೆ. ಅದೇ ರುದ್ರ ಶಿವನ ಅಂಶ. ಈ ರುದ್ರ ಬ್ರಹ್ಮನ ಹುಬ್ಬುಗಳ ನಡುವಿನಿಂದ ಅವನು ಜನ್ಮ ಪಡ್ಕೊಂಡಿರೋದು. ಹಾಗಾಗಿ ರುದ್ರ ಬ್ರಹ್ಮನ ಮಗ. ಸೊ ರುದ್ರಾನು ಬ್ರಹ್ಮನ ಮಗ, ಮತ್ತು ಭೃಗುನು ಬ್ರಹ್ಮನ ಮಗ. ಹಾಗಾಗಿ ಅವರಿಬ್ಬರು ಸಹೋದರರು. ಸೊ ಇವಾಗ ಸಾಮಾನ್ಯವಾಗಿ ಸಹೋದರರು ಬಂದರೆ ಏನು ಮಾಡ್ತಾರೆ? ಒಬ್ರನ್ನೊಬ್ರು ತಬ್ಕೋತಾರೆ. ಭೃಗುಮುನಿಗಳು ಶಿವನ ಹತ್ರ ಹೋಗ್ತಾರೆ. ಅರೆ
ಶಿವ ಸಂತೋಷವಾಗಿ ತಬ್ಕೊಳ್ಳೋಕ್ಕೆ ಬಂದರೆ ಇವರು ದೂರ ತಳ್ತಾರೆ, ನೀವು ಅಲ್ಲೇ ಇರಿ. ನಿಮ್ಮ ಮೈ ನೋಡಿ ಪ್ರತಿ ಇದರಿಂದ ಏನು ಬೂದಿಯಿಂದ ತುಂಬಿಕೊಂಡಿದೆ, ನಿಮ್ಮನ್ನ ಯಾರು, ನೀವು ಸ್ನಾನ ಕೂಡ ಮಾಡಿಲ್ಲ, ನಿಮ್ಮನ್ನ ಯಾರು ಸ್ಪರ್ಶ ಮಾಡ್ತಾರೆ ಅಂತ ವಾಚ, ಬಾಯಿಂದ ಮಾತುಗಳಿಂದ ಗೌರವ ತೋರ್ತಾನೆ ಭೃಗುಮುನಿಗಳು. ಶಿವನಿಗೆ ಬಹಳ ಕೋಪ ಬರುತ್ತೆ. ಕೋಪ ಬಂದು ತ್ರಿಶೂಲವನ್ನು ತಗೊಂಡು ಇನ್ನೇನು ತಾಂಡವ ನೃತ್ಯ ಶುರು ಆಗೋಯ್ತು. ಅಷ್ಟೊತ್ತಿಗೆ ಪಾರ್ವತಿ ಬರ್ತಾರೆ, ಅಯ್ಯೋ ಸ್ವಾಮಿ, ನಿಮ್ಮ ಸಹೋದರರು, ಅವ್ರ ಮೇಲೆ ಯಾಕೆ ನೀವು ಇಷ್ಟೊಂದು ಕೋಪ ಮಾಡ್ಕೋತೀರ, ಬಿಡಿ ಆಯ್ತು ಸರಿ ನಿಲ್ಲಿಸಿ. ಸೊ ಮೊದಲು ಬ್ರಹ್ಮನ ಹತ್ರ ಏನೂ ಇಲ್ಲ, ಏನೂ ಮಾತಾಡಲಿಲ್ಲ, ಏನೂ ಇಲ್ಲ. ಎರಡನೇದು ಶಿವನ ಹತ್ರ ವಾಚ, ಫಸ್ಟು ಮನಸ ಅಷ್ಟೇ, ಏನೂ ಮಾಡಲಿಲ್ಲ, ಮನಸ. ಎರಡನೇದು ವಾಚ. ಮೂರನೇದು ವಿಷ್ಣು ಹತ್ರ, ವಿಷ್ಣುವನ್ನು ಟೆಸ್ಟ್ ಮಾಡಬೇಕು. ಸೊ ವಿಷ್ಣು ಅವನು ಅನಂತ ಶೇಷದ ಮೇಲೆ ಮಲ್ಕೊಂಡಿದ್ದಾನೆ. ಲಕ್ಷ್ಮೀದೇವಿ ಅವರ ಪಾದಗಳನ್ನು ಒತ್ತಾ ಇದ್ದಾಳೆ. ಭೃಗುಮುನಿಗಳು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ವಿಷ್ಣುವನ್ನು ಪರೀಕ್ಷೆ ಮಾಡಬೇಕು. ಸೊ ಭೃಗುಮುನಿಗಳು ಏನು ಮಾಡ್ತಾರೆ, ತಮ್ಮ ಕಾಲಿನಿಂದ ವಿಷ್ಣುವನ್ನ ಎದೆಯನ್ನು ಒದಿತಾರೆ, ಸ್ಪರ್ಶ ಮಾಡಲಿಲ್ಲ, ಒದಿತಾರೆ. ಒದ್ದಾಗ ಯಾರಿಗೆ ಕೋಪ ಬಂತು? ಲಕ್ಷ್ಮೀದೇವಿಗೆ. ನನ್ನ ಪತಿಗೆ ಹೀಗೆ ಮಾಡ್ತಾ ಇದ್ದೀರಾ ನೀವು ಅನ್ನೋ ಕೋಪ ಬಂತು. ವಿಷ್ಣುಗೆ ಏನು ಅನ್ನಿಸ್ತು? ವಿಷ್ಣು ಮನಸ್ಸಿಗೆ ಬಂದಿದ್ದು, ವಿಷ್ಣುವಿನ ಯೋಚನೆ ಏನು ಅಂದರೆ, ಅಯ್ಯೋ ನನ್ನ ಹೃದಯ ಕಲ್ಲಿನಷ್ಟು ಗಟ್ಟಿಯಾಗಿದೆ, ಕಠೋರವಾಗಿದೆ, ಪಾಪ ಈ ಬ್ರಾಹ್ಮಣರು ಬಂದರು, ಅವರಿಗೆ ಕಾಲಿಗೆ ಏನಾದ್ರು ನೋವಾಗಿರ್ಬೋದು ಅಂದ್ಬಿಟ್ಟು ವಿಷ್ಣು ಬಂದ್ಬಿಟ್ಟು ಕಾಲನ್ನು ಹಿಡ್ಕೋತಾರೆ. ಕಾಲನ್ನು, ಭೃಗುಮುನಿಗಳ ಕಾಲನ್ನು, ಅಂದರೆ ನಿಮಗೆ ನೋವಾಯ್ತೇನೋ ನಿಮ್ಮ ಕಾಲಿಗೆ ಅಂತ ಒತ್ತದಕ್ಕೆ ಬರ್ತಾರೆ. ಲಕ್ಷ್ಮೀದೇವಿಗೆ, ಹೆಂಡತಿಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಸೊ ಶಾಪ ಕೊಟ್ಬಿಡ್ತಾರೆ. ಆಮೇಲೆ ಭೃಗುಮುನಿಗಳು ಮತ್ತು ಆ ಋಷಿಮುನಿಗಳ ಸಮ್ಮುಖದಲ್ಲಿ ಬಂದು ಹೇಳ್ತಾರೆ, ಹೀಗೆ ಒಬ್ಬರಿಗೆ ಮಾನಸಿಕವಾಗಿ ನಾನು ಅಪರಾಧ ಮಾಡಿದೆ, ಕೋಪ ಮಾಡಿಕೊಂಡ್ರು. ಎರಡನೇವರು ವಾಚ ಮರ್ಯಾದೆ ಮಾಡಿದೆ, ಕೋಪ ಮಾಡಿಕೊಂಡ್ರು. ಮೂರನೇವ್ರಿಗೆ ನನ್ನ ಕಾಲಿನಿಂದ ಒದ್ದೆ ಅವ್ರಿಗೆ, ಆದರೆ ಅವ್ರು ಬಂದು ನನಗೆ ಕಾಲಿಗೇನೋ ಏಟಾಯ್ತೇನೋ ಅಂತ ರೀತಿಯಲ್ಲಿ ಬಂದು ಮಾತಾಡಿದ್ರು. ಹಾಗಾಗಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರು, ಸರ್ವಶ್ರೇಷ್ಠ ಅಂದರೆ ವಿಷ್ಣು ಅಂತ. ಏನಿವೆ, ಸೊ ಆ ಕಾರಣ ಆಗ ಲಕ್ಷ್ಮೀದೇವಿ ಶಾಪವನ್ನು ಕೊಡ್ತಾಳೆ. ಬ್ರಾಹ್ಮಣರು ಎಂಥ ಅಪರಾಧ ಮಾಡಿದ್ದೀರಾ ನೀವು, ಭಗವಂತನ ಎದೆಗೆ ಒದ್ಬಿಟ್ಟು ಅಂದ್ಬಿಟ್ಟು ಬ್ರಾಹ್ಮಣರಿಗೆ, ಇನ್ನು ಲಕ್ಷ್ಮಿ ನಾನಿರಲ್ಲ ನಿಮ್ಮ ಮನೆಯಲ್ಲಿ. ಅದಕ್ಕೆ ನಿಜವಾದ ಬ್ರಾಹ್ಮಣರು ಅಂದರೆ ದುಡ್ಡಿರಲ್ಲ. ನಿಜವಾದ ಬ್ರಾಹ್ಮಣರು ಅಂದರೆ, ಇಲ್ಲ ಅಂದರೆ ರಾಯಲ್ ಎನ್ಫೀಲ್ಡಲ್ಲಿ ಓಡಾಡ್ತಾರೆ ಇವತ್ತು. ಇದು ವಿಚಿತ್ರ, ಇದು ತುಂಬ ವಿಚಿತ್ರ. ಯಾಕಂದರೆ ಎನಿವೆ ಬೇರೆ ಚರ್ಚೆ, ಅದಿರಲಿ. ಸೊ ಭಗವಂತ ಅಂದರೆ ಈ 6 ಗುಣಗಳನ್ನು ಸಂಪೂರ್ಣವಾಗಿ ಹೊಂದಿರಬೇಕು. ಐಶ್ವರ್ಯಸ್ಯ, ಸಮಗ್ರಸ್ಯ, ವೀರ್ಯಸ್ಯ, ಯಶಸ್ಸ, ಶ್ರಿಯ, ಜ್ಞಾನ, ವೈರಾಗ್ಯ. ಹಾಗಾಗಿ ಅವನು ಭಗವಾನ್. ಇವಾಗ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಅಹಂ ಸರ್ವಸ್ಯ ಪ್ರಭವೋ, ನಾನು ಎಲ್ಲರ ಪ್ರಭು ಅಂದರೆ ನಾವಿಲ್ಲಿ ಒಬ್ರನ್ನೊಬ್ರು ಪ್ರಭು ಅಂತ ಕರಿತೀವಿ. ಪ್ರಭು ಅಂದ್ರೆ ಏನರ್ಥ? ಪ್ರಭವ ಅಂದರೆ ಇಲ್ಲಿ ಬೇರೆ ಅರ್ಥ. ಪ್ರಭವ ಅಂದರೆ ನಾನು ಎಲ್ಲರ ಉತ್ಪತ್ತಿಯ ಕಾರಣ, ಮೂಲ, ಅಂದರೆ ನನ್ನಿಂದ ಎಲ್ಲರೂ ಬಂದಿದ್ದಾರೆ. ಅಹಂ ಸರ್ವಸ್ಯ ಪ್ರಭವ ಅಂದರೆ ನನ್ನಿಂದ ಇವರೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಯಾರಿದ್ದಾರೋ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ನನ್ನಿಂದ ಬಂದಿರೋದು. ಕೃಷ್ಣ ಹೇಳ್ತದೆ ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ, ಅಹಂ ಬೀಜಪ್ರದ ಪಿತ, ನಾನು ಎಲ್ಲರ ಹುಟ್ಟಿಗೆ ಕಾರಣ ಆಗಿರುವಂತಹ ಬೀಜವನ್ನು ಕೊಟ್ಟಿರುವಂಥ ಪಿತ, ತಂದೆ. ಸೊ ಕೃಷ್ಣ ಎಲ್ಲ ಜೀವಿಗಳ ತಂದೆ. ಹಾಗಾಗಿ ಕೃಷ್ಣ ಎಲ್ಲ ಹೇಳ್ತಾನೆ, ಎಲ್ಲರೂ ನನ್ನಿಂದ ಉತ್ಪತ್ತಿಯಾಗಿದ್ದಾರೆ. ಮತ್ತ ಸರ್ವಂ ಪ್ರವರ್ತತೆ ಅಂದರೆ ಕಾಣಿಸ್ಕೊಳ್ಳೋದು, ಅಥವಾ ಏನು ಪ್ರಕಟವಾಗಿದೆಯೋ ಅದು. ಕೃಷ್ಣ ಹೇಳ್ತಾನೆ, ಮತ್ತ ಸರ್ವಂ, ಮತ್ತ ಅಂದರೆ ನನ್ನಿಂದ, ಸರ್ವಂ ಪ್ರವರ್ತತೆ, ಎಲ್ಲ ಜೀವಿಗಳು ನನ್ನಿಂದ ಬಂದಿದ್ದಾರೆ. ಸೃಷ್ಟಿಯಲ್ಲಿರೋ ಎಲ್ಲವೂ ಕೂಡ ನನ್ನಿಂದ ಬಂದಿದೆ. ಸೊ ಜೀವಿಗಳು ನನ್ನಿಂದ ಬಂದಿದ್ದಾರೆ, ಬೇರೆ ಏನೇನಿದೆಯೋ ಎಲ್ಲವೂ ಕೂಡ ನನ್ನಿಂದಾನೇ ಬಂದಿರೋದು. ಕೃಷ್ಣ ಕ್ಯಾಂಪೇನ್ ಮಾಡ್ತಾ ಇದ್ದಾನೆ, ವೋಟ್ ಮಾಡಿ ಅಂತ. ಇತಿಮತ್ವ ಭಜಂತೆ ಮಾಂ. ಇತಿಮತ್ವ ಅಂದ್ರೇನು? ಹೀಗೆ ಯಾರು ಅರ್ಥ ಮಾಡ್ಕೋತಾರೋ ನನ್ನನ್ನು, ಹೇಗೆ ಎಲ್ಲವೂ ಕೂಡ ಕೃಷ್ಣನಿಂದ ಬಂದಿರೋದು.
ಎಲ್ಲವೂ ಕೃಷ್ಣನಿಂದ ಬಂದಿದೆ, ಬೇರೆ ಏನೂ ಇಲ್ವೇ ಇಲ್ಲ. ಕೃಷ್ಣನನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ವೇ ಇಲ್ಲ. ಬೇಕಾದಷ್ಟು ಇಲ್ಲಿ ಪ್ರಭುಪಾದರು ಈ ಒಂದು ತಾತ್ಪರ್ಯದಲ್ಲಿ ವೇದಗಳಿಂದ ಉಲ್ಲೇಖ ಮಾಡ್ತಾರೆ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಅಂದರೆ ಪಂಡಿತರು ಅಂದರೆ ಪುರಾಣ ಇತಿಹಾಸವನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ ಅವರು. ಯಾಕಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಸ್ತ್ರೀ ಶೂದ್ರ ದ್ವಿಜ ಬಂಧು ನಾಮ್ ತ್ರೈಚ, ಅಂದರೆ ಸ್ತ್ರೀ ಶೂದ್ರ ದ್ವಿಜ ಬಂಧು ಅಂದರೆ ಕೆಳಮಟ್ಟದ ಜೀವಿಗಳಿಗೆ ಇತಿಹಾಸ ಪುರಾಣ, ಕೆಳಮಟ್ಟದ ಜೀವಿಗಳಿಗೆ. ಮೇಲ್ಮಟ್ಟ ಜೀವಿಗಳಿಗೆ ವೇದ. ಆದರೆ ವೇದಾಧ್ಯಯನ ಮಾಡೋದಕ್ಕೆ ಜನ್ಮತಃ ಬ್ರಾಹ್ಮಣರಾಗಿ ನಾವು ಹುಟ್ಟಿರಬೇಕು. ಅದಕ್ಕೆ ಟ್ರೈನಿಂಗ್ ಇರುತ್ತೆ ಗುರುಕುಲದಲ್ಲಿ, ಗುರುಗಳಿಂದ ಟ್ರೈನಿಂಗು. ಯಾಕೆ ಯಾವ ರೀತಿ ಉಚ್ಚಾರ ಮಾಡಬೇಕು, ಮೀಟ್ರು ಅದು ಇದು ಆಳುಮೂಳು ಬೇಕಾದಷ್ಟಿದೆ. ವೇದಗಳು ಅಂದರೆ PhD ಮಾಡೋದಂಗೆ. ಸೊ ಅವೆಲ್ಲ ಟ್ರೈನಿಂಗ್ ಪಡ್ಕೊಂಡು ಆಮೇಲೆ ವೇದಾಧ್ಯಯನ ಮಾಡ್ತಾರೆ. ಬೇರೆಯವ್ರಿಗೆ ಅದಕ್ಕೆ ಅವಕಾಶ ಇಲ್ಲ ವೇದಾಧ್ಯಯನ ಮಾಡೋಕ್ಕೆ. ಯಾಕೆ ಹೇಳಿದೆ ನಾನು ಅದನ್ನು? ವೇದ ಈ ಇತಿಹಾಸ ಪುರಾಣಗಳನ್ನು ಯಾರು ಅಷ್ಟೊಂದು ಸ್ವೀಕಾರ ಮಾಡಲ್ಲ, ಪ್ರೂಫ್ ಅಂತ ಸ್ವೀಕಾರ ಮಾಡಲ್ಲ. ಹಾಗಾಗಿ ವೇದಗಳು ಹೇಳಬೇಕು, ವೇದಗಳಿಂದ ಉಲ್ಲೇಖ ಕೊಡಬೇಕು, ಶ್ಲೋಕ ಹೇಳಬೇಕು, ರೆಫರೆನ್ಸ್ ಕೊಡಬೇಕು. ಸೊ ಅದಕ್ಕೆ ಇಲ್ಲಿ ಪ್ರಭುಪಾದರು ಉಪನಿಷತ್ತುಗಳಿಂದ ಸಾಕಷ್ಟು ಇಲ್ಲಿ ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಉಪನಿಷತ್ ಅಂದರೆ ವೇದಗಳಲ್ಲಿ 4 ಭಾಗ ಇದೆ, ಕೊನೆಯ ಭಾಗ ಪ್ರತಿಯೊಂದು ವೇದದಲ್ಲೂ ಕೊನೆಯ ಭಾಗ ಉಪನಿಷತ್ತು. ಸೊ ಇಲ್ಲಿ ಉಪನಿಷತ್ತಿನಿಂದ ಬೇಕಾದಷ್ಟು ಗೋಪಾಲ ತಾಪನಿ ಉಪನಿಷತ್, ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಗಾಪಯತಿ ಸ್ಮ ಕೃಷ್ಣ. ಬ್ರಹ್ಮನಿಗೆ ವೇದದ ಜ್ಞಾನದಲ್ಲಿ ಮೊದಲ ಉಪದೇಶ ಮಾಡಿದವನು ಮತ್ತು ಭೂತಕಾಲದಲ್ಲಿ ವೇದದ ಜ್ಞಾನವನ್ನು ಪ್ರಸಾರ ಮಾಡಿದವನು ಕೃಷ್ಣ. ನಾರಾಯಣ ಉಪನಿಷತ್, ಅಥ ಪುರುಷೋ ಹ ವೈ ನಾರಾಯಣೋ ಕಾಮ ಯತ ಪ್ರಜಾ ಸೃಜೇಯೇತಿ. ಅನಂತರ ಪರಮ ಪುರುಷನಾದ ನಾರಾಯಣನು ಜೀವಿಗಳನ್ನು ಸೃಷ್ಟಿಸಲು ಅಪೇಕ್ಷಿಸಿದನು. ಹೀಗೆ ಹಲವಾರು ಶಾಸ್ತ್ರಗಳಿಂದ ಉಪನಿಷತ್ತುಗಳಿಂದ ಪುರಾವೆಯನ್ನು ಕೊಡ್ತಾ ಇದ್ದಾರೆ. ಯಾವುದಕ್ಕೆ? ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಹೇಳೋದಕ್ಕೆ. ಅಂದರೆ ಕೃಷ್ಣನೇ ಸರ್ವಸ್ವ ಅನ್ನೋದಕ್ಕೆ. ಬರೀ ಕೃಷ್ಣ ಹೇಳಿದ್ರೆ ನಂಬಿಡ್ತೀವಾ? ನೀವು ಹೇಳ್ಕೊಬೋದು. ಇಲ್ಲ, ಕೃಷ್ಣ ಮಾತ್ರ ಹೇಳ್ತಲ್ಲ, ವೇದಗಳಲ್ಲಿ ಹೇಳಿದೆ, ಬೇರೆ ಋಷಿಮುನಿಗಳು ಹೇಳ್ತಾ ಇದ್ದಾರೆ, ಬ್ರಹ್ಮ ಹೇಳಿದಾನೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಸೊ ಹೀಗೆ ಬ್ರಹ್ಮ ಯಾಕೆ ಇಂಪಾರ್ಟೆಂಟು? ಯಾಕಂದರೆ ಅವನೇ ಮೊದಲ ಜೀವಿ, ಅವನಿಗೆ ಸತ್ಯಾಂಶ ಗೊತ್ತಿರಬೇಕಲ್ಲ. ಅವನಿಗೆ ಫಸ್ಟ್ ಬಂದಿರುತ್ತೆ ಇನ್ಫಾರ್ಮೇಷನ್ ಯಾರ್ಯಾರು ಅನ್ನೋದು. ಸೊ ಹಾಗಾಗಿ ಬ್ರಹ್ಮ ಹೇಳಿದ್ದಾನೆ. ಭಾಳ ಬೇರೆ ಶ್ರೇಷ್ಠ ಜೀವಿಗಳು ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣನೇ ಭಗವಂತ, ಸ್ವಯಂ ಭಗವಂತ. ನಾಳೆ ಕೃಷ್ಣನಿಂದ ಬೇಕಾದಷ್ಟು ಅವತಾರಗಳು ಬರುತ್ತೆ. ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಟನ್ ನಾನಾವತಾರಮ ಕರೋದ್ಭುವನೇಶು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮಪ್ಪು ಮಾನ್ಯೋ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಗೋವಿಂದಂ ಆದಿಪುರುಷಂ, ಆದಿಪುರುಷ ಗೋವಿಂದ. ಆದಿ ಅಂದರೆ ಮೊದಲ ಪುರುಷ, ಮೊದಲ ವ್ಯಕ್ತಿ. ಅವನಿಂದ ಮುಂಚೆ ಯಾರಿದ್ರು? ಯಾರೂ ಇರಲಿಲ್ಲ. ಯಾರು ಹೇಳಿದ್ರು, ಪ್ರಭು ಅವನಿಗೆ ತಂದೆ ಇಲ್ವಾ? ಎಲ್ಲವೂ ಅವನೇ. ಎಲ್ಲ ತಂದೆ ಅನ್ನೋ ಕಾನ್ಸೆಪ್ಟ್ ಬಂದಿರೋದೇ ಅವನಿಂದ. ಅಸಮೂರ್ಧ್ವ ಅಂತಾರೆ. ಅಸಮೂರ್ಧ್ವ ಅಂದರೆ ಅವನಿಗಿಂತ ಮಿಗಿಲಾದವ್ರು ಯಾರಿಲ್ಲ, ಅವನಿಗೆ ಸಮಾನವಾದವರು ಯಾರೂ ಇಲ್ಲ. ಅವನು ಕೃಷ್ಣ. ಈಶ್ವರ ಪರಮ, ಪರಮ ಈಶ್ವರ. ಈಶ್ವರ ಅಂದರೆ ನಿಯಂತ್ರಕ, ಪರಮ ಈಶ್ವರ ಅಂದರೆ ಪರಮ ನಿಯಂತ್ರಕ. ಅವನ ಹೆಸರೇನು? ಕೃಷ್ಣ. ಸೊ ಹೀಗೆ ಶಾಸ್ತ್ರದುದ್ದಕ್ಕೂ ನಮಗೆ ಕೃಷ್ಣನ ಸ್ಥಾನದ ಬಗ್ಗೆ ಸಾಕಷ್ಟು ಪ್ರೂಫ್ ಇದೆ. ಕೃಷ್ಣನೇ ಭಗವಂತ ಅಂತ. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಅಹಂ ಸರ್ವಸ್ಯ ಪ್ರಭುವು. ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಾ ಇದ್ದಾನೆ. ವೇದಗಳಲ್ಲಿ ನಮ್ಗೆ ಅರ್ಥ ಆಗಲ್ಲ ಭಾಷೆ, ಏನೇನೋ ಇರುತ್ತೆ. ಹಿಂಗೆ ತಿಂತಾರೆ. ಕೃಷ್ಣ ಹಂಗೆಲ್ಲ ತಿನ್ಬೇಡಿಯಪ್ಪ, ನೇರವಾಗಿ ಹೇಳ್ತಾ ಇದ್ದೀನಿ. ನಾನೇ ಹೇಳ್ತೀನಿ, ನಾನೇ ಎಲ್ಲದರ ಪ್ರಭು, ನಾನೇ ಎಲ್ಲದರ ಪ್ರಭು, ನಾನೇ ಎಲ್ಲರ ಪ್ರಭು. ಎಲ್ಲರ ಪ್ರಭು, ಎಲ್ಲದರ ಪ್ರಭು ಅಂದರೆ ಎಲ್ಲವೂ ಕೂಡ ಅವನಿಂದಾನೇ ಬರ್ತಾರೋದು. ಸೊ ಇವಾಗ ಹೇಳ್ತಾ ಇದ್ದಾನೆ, ಈ ಜ್ಞಾನವನ್ನು ತಿಳ್ಕೊಂಡು ಏನು ಮಾಡ್ತಾರೆ? ಈ ಜ್ಞಾನವನ್ನು ತಿಳ್ಕೊಂಡು ಏನು ಮಾಡ್ಬೇಕು ನಾವು? ಸರಿ, ಕೃಷ್ಣನೇ ಪ್ರಭು ಆಯಿತು, ಸರಿ. ಅದಕ್ಕೆ ಇತಿಮತ್ವ ಅಂದರೆ ಇದನ್ನ ತಿಳ್ಕೊಂಡಿದ್ದು ಏನು ಮಾಡ್ತಾರೆ? ಭಜಂತೆ ಮಾಂ, ನನ್ನ ಭಜನೆಯನ್ನು ಮಾಡ್ತಾರೆ, ನನ್ನ ಭಕ್ತಿಯನ್ನು ಮಾಡ್ತಾರೆ.
ಸೊ ಈ ಜ್ಞಾನವನ್ನು ತಿಳ್ಕೊಂಡು ಏನು ಮಾಡ್ಬೇಕು ನಾವು? ಈ ಕಡೆ ಕೇಳಿ ಈ ಕಡೆ ಬಿಡೋದಲ್ಲ. ಕೃಷ್ಣನೇ ಎಲ್ಲದರ ಮೂಲ, ಕೃಷ್ಣನೇ ಸರ್ವಸ್ವ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಬಹುನಾಂ ಜನ್ಮನಾಮ್ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹುನಾಂ ಜನ್ಮನಾಮ್, ಹಲವಾರು ಜನ್ಮಗಳ ನಂತರ. ನೀವೆಲ್ಲ ಇಲ್ಲಿ ಕೂತಿದ್ದೀರಾ, ಅಲ್ಲಿ ಬೇಕಾದಷ್ಟು ಕನ್ನಡಿಗಳಿದೆ, ನೋಡ್ಕೊಳ್ಳಿ. ಎಲ್ಲರಿಗೂ ಎರಡೇ ಕೈ ಇರೋದು, ಎಲ್ಲರಿಗೂ ಎರಡೇ ಕಾಲಿರೋದು, ಎಲ್ಲರೂ ಸಾಮಾನ್ಯ ಜೀವಿಗಳ ಥರನೇ ಕಾಣ್ತಾ ಇದ್ದೀವಿ ನಾವಲ್ವಾ? ಇಲ್ಲ, ಸಾಮಾನ್ಯ ಅಲ್ಲ, ಅಸಾಮಾನ್ಯ ಜೀವಿಗಳು ನಾವು. ಯಾಕೆ? ಬಹುನಾಂ ಜನ್ಮನಾಮಂತೆ, ಬಹಳ ಜನ್ಮಗಳ ಕೊನೆಯಲ್ಲಿ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ. ಯಾರು ಕೃಷ್ಣನೇ ಸರ್ವಸ್ವ ಅಂತ ಯಾರು ಸ್ವೀಕಾರ ಮಾಡ್ತಾರೋ, ಆ ಸ್ವೀಕಾರ ಮಾಡೋ ಹಂತಕ್ಕೆ ನಾವು ಬರಬೇಕು ಅಂದರೆ ಇದು ನಮ್ಮ ಮೊದಲ ಜೀವನ ಅಲ್ಲ, ಜನ್ಮ ಅಲ್ಲ. ಕೋಟ್ಯಾಂತರ ಜನ್ಮಗಳಲ್ಲಿ ಕೃಷ್ಣನ್ಗಾಗಿ ಹುಡುಕಿ 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 ಕೊನೆಯವನ ಹತ್ರ ಬಂದಿದ್ದೀವಿ. ಸಾಮಾನ್ಯವಾದದ್ದಲ್ಲ. ಅದಕ್ಕೆ ಇಲ್ಲಿ ಯಾರು ಬಂದು ಕೂತ್ಕೊಂಡ್ರು ಅವರು ಸಾಮಾನ್ಯರಾದವರಲ್ಲ. ಏನ್ ಪ್ರಭು, ನಮಗೂ ಎರಡೇ ಕೈ ಇದೆ, ಎರಡೇ ಕಾಲಿದೆ. ಹೌದು, ಎರಡೇ ಕೈ ಎರಡೇ ಕಾಲಿದೆ, ಕತ್ತೆಗೂ ಎರಡೇ ಕೈ ಎರಡೇ ಕಾಲಿರ್ಬೋದು. ಆದರೆ ನಾವು ಆ ಕ್ಯಾಟಗರಿಗೆ ಸೇರಿದವರಲ್ಲ, ವಿಶೇಷ ಜೀವಿಗಳು. ಕೃಷ್ಣನ ಹತ್ರ ಬರೋರು ವಿಶೇಷ ಜೀವಿಗಳು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಇತಿಮತ್ವಾ ಭಜಂತೆ ಮಾಂ. ಯಾರು ನನ್ನ ಸ್ಥಾನವನ್ನು ತಿಳ್ಕೋತಾರೋ, ಅಲ್ಲ ಇವಾಗ ಭೌತಿಕ ಜಗತ್ತಿನಲ್ಲೇ ಯಾರು ಸ್ವಲ್ಪ ಶ್ರೇಷ್ಠ ವ್ಯಕ್ತಿಯಾಗಿದ್ರೆ ಲೈನಲ್ಲಿ ನಿಂತ್ಕೋತಾರೆ ಜನ ಅವ್ರನ್ನ ಆರಾಧನೆ ಮಾಡೋಕ್ಕೆ, ಅವರಿಂದ ಏನಾರು ಒಂದು ಹೆಲ್ಪ್ ಸಿಗುತ್ತೆ ನಮಗೆ ಅಂತ. ಇವಾಗ ಈ ಎಲ್ಲರಿಗಿಂತ ಮಿಗಿಲಾದವನು ಕೃಷ್ಣ. ಅವನ ಸ್ಥಾನವನ್ನು ತಿಳ್ಕೊಂಡು ನಾವು ಅವನ ಆರಾಧನೆಯನ್ನು ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಆಯಿತು? ಆ ಜ್ಞಾನ ವ್ಯರ್ಥ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರದನ್ನ ತಿಳ್ಕೋತಾರೋ ಅವರು ನನ್ನ ಭಕ್ತಿಯನ್ನು ಮಾಡ್ತಾರೆ. ನಮಗೆ ಕೃಷ್ಣನ ಭಕ್ತಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಎರಡೇ ಕಾರಣ ಇರಬೇಕು. ಒಂದು, ನಮಗೆ ಜ್ಞಾನ ಗೊತ್ತಿಲ್ಲ, ಒಂದು ಕಾರಣ. ಎರಡನೇ ಕಾರಣ, ದುರಾದೃಷ್ಟರು ನಾವು. ಇದನ್ನು ತಿಳ್ಕೊಂಡಾದ್ಮೇಲೂ ನಾವು ಕೃಷ್ಣ ಭಕ್ತಿ ಮಾಡಲಿಲ್ಲ ಅಂದರೆ ನಮಗಿಂತ ದುರ್ಭಾಗ್ಯರು ಇನ್ಯಾರೂ ಇಲ್ಲ. ಜಗನ್ ಈ ಜ್ಞಾನದ ಹಂತಕ್ಕೆ ಬರಲ್ಲ. ಇವಾಗ ಹೊರಗಡೆ ಇರೋ ಜನರಿಗೆ ಇದು ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಗಣೇಶನೂ ಪರಮ, ಇನ್ಯಾರೋ ಎಲ್ಲರಿಗಿಂತ ಶ್ರೇಷ್ಠ, ಇವನು ಶ್ರೇಷ್ಠ, ಅವನು ಶ್ರೇಷ್ಠ ಅಂತ ಎಲ್ಲ ದೇವತೆಗಳನ್ನು ಕೃಷ್ಣನ ಜೊತೆ ಹೋಲಿಸ್ತಾರೆ. ಆದರೆ ಕೃಷ್ಣ ಎಲ್ಲರ ಜೊತೆ ಹೋಲಿಕೆಗೆ ಅವನು ಅಸಮೋರ್ಧ್ವ, ಅಂದರೆ ಅವನಿಗೆ ಸಮಾನದಾದವ್ರು ಯಾರಿಲ್ಲ, ಅವನಿಗಿಂತ ಮಿಗಿಲಾದವ್ರು ಯಾರು ಇಲ್ಲ. ಹೊರಗಡೆ ಇರೋ ಜನರಿಗೆ ಆ ಜ್ಞಾನ ಗೊತ್ತಿಲ್ಲ. ಆದರೆ ನೀವು ಒಳಗಡೆ ಬಂದು ನೀವು ಈ ವಾಕ್ಯವನ್ನು ಕೃಷ್ಣನ ಬಾಯಿಂದ ಕೇಳ್ತಾ ಇದ್ದೀರಾ. ಕೃಷ್ಣ ಹೇಳ್ತಾ ಇರೋದು ಈ ಶ್ಲೋಕ, ಅಹಂ ಸರ್ವಸ್ಯ ಪ್ರಭು. ಅಹಂ ಅಂದರೆ ನಾನು. ಕೃಷ್ಣ ಇದನ್ನು ಹೇಳಾದ ಮೇಲೆ ಕೇಳು ಕೂಡ ನಾವು ಕೃಷ್ಣನ ಭಕ್ತಿ ಮಾಡಲಿಲ್ಲ ಅಂದರೆ ನಮಗಿಂತ ದುರ್ಭಾಗ್ಯರು ಇನ್ಯಾರಿರಕ್ಕೆ ಸಾಧ್ಯ? ಹೌದಾ ಇಲ್ವೋ? ಇಲ್ವೋ ಹೌದೋ ಗೊತ್ತಿಲ್ವೋ, ಮಲ್ಕೊಂಡಿದೀವೋ, ಏನೋ ಒಂದು ಹೇಳಿ. ಮಲ್ಕೊಂಡಿದ್ರೆ ಹೇಳಕ್ಕಾಗಲ್ವಲ್ಲ ಪ್ರಭು. ಕರೆಕ್ಟು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಕನ್ನಡದಲ್ಲಿ ಹೇಳ್ತಾ ಇದ್ದೀನಾ? ಕನ್ನಡ ಕ್ಲಾಸ್ ತಾನೇ ಇದು. ಸೊ ನಾನು ಹೇಳಿದ್ದು, ಈ ಜ್ಞಾನವನ್ನು ಯಾರು ತಿಳ್ಕೊಳ್ತಾರೋ ಅವರು ಕೃಷ್ಣನನ್ನ ಆರಾಧನೆ ಮಾಡಲಿಲ್ಲ ಅಂದ್ರೆ ಏನರ್ಥ? ದುರ್ಭಾಗ್ಯರು. ಮತ್ತೆ ಕಲಿಯುಗದಲ್ಲಿ ಕೃಷ್ಣನ ಭಕ್ತಿ ಅಂದ್ರೆ ಏನು ಮಾಡ್ಬೇಕಪ್ಪ? ಟೈಮ್ ಪಾಸ್ ಮಾಡ್ಬೇಕಾ? ಏನ್ ಮಾಡಬೇಕು? ಕರೆಕ್ಟಾಗಿ ಹೇಳ್ಬೇಕು. ಪ್ರಶ್ನೆ ಕೇಳಿದ ತಕ್ಷಣ ಆನ್ಸರ್ 100 ಮಾರ್ಕ್ಸ್ ಕೊಡೋ ಥರ ಆನ್ಸರ್ ಕೊಡ್ಬೇಕು. ಆಯ್ತು, ಓಕೆ, ಒಂದ್ಸತಿ ಅದೇ ಹೇಳ್ಬೇಡ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಭಕ್ತಿ ಅಂದ್ರೆ 4 ವಿಷಯ. ಇದನ್ನು ಮರಿಬೇಡಿ. ಕನ್ಸಿನಲ್ಲಿ ಎದ್ದು ನಾನು ಕೇಳಿದ್ರು, ಯಾರು ಕೇಳಿದ್ರು ಭಕ್ತಿ ಅಂದ್ರೆ ಏನು ಅಂದ್ರೆ 4 ವಿಷಯ, ABCD. ಇದನ್ನು ಮರಿಬಾರ್ದು. ನೆಕ್ಸ್ಟ್ ಕ್ಲಾಸ್ ತಿರ್ಗಾ ಕೇಳ್ತೀನಿ ನಿಮ್ಮಿಬ್ರು. ಬಂಕ್ ನೆಕ್ಸ್ಟ್ ವೀಕು. ಪ್ರಭು ಕೆಲಸ ಆಯ್ತು ನನಗೆ. ABCD ಅಂದ್ರೆ ಏನರ್ಥ? ಅಸೋಸಿಯೇಷನ್. ಯಾರ ಸಂಘ? ಇಲ್ಲೇ ಲಯನ್ಸ್ ಕ್ಲಬ್ ಇದೆ ಪ್ರಭು. ಲಯನ್ಸ್ ಕ್ಲಬ್ಬು, ಲಯನೆಸ್ ಕ್ಲಬ್ಬು ಎಲ್ಲ ಬೇಡ ನಮಗೆ. ಭಕ್ತರ ಕ್ಲಬ್ ಬೇಕು ನಮ್ಗೆ. ಆಮೇಲೆ ಬುಕ್ಸ್ ಯಾವುದು? ಎಲ್ಲಿ? ನಮ್ಮ ಲೈಬ್ರರಿ ಮೇಡಮ್ಮು. ಬೇಕಾದಷ್ಟು ಬುಕ್ಸ್ ಇದೆ ಅಲ್ಲಿ ಒಳಗೋದ್ರೆ. ಯಾವುದು ಪ್ರಯೋಜನಕ್ಕೆ ಬಾರದೇ ಇರೋದು. ನಾನು ಹೇಳಿದೆ ಅದೆಲ್ಲ ಸುಟ್ಟುಬಿಡಿ ಅಂದೆ. ಒಂದು ಕಡೆ ಪ್ರಭುಪಾದ್ರ ಪುಸ್ತಕಗಳು ಇಟ್ಕೊಳ್ಳಿ, ಭಗವದ್ಗೀತಾ ಭಾಗವತ ಇದು ಇಟ್ಕೊಳ್ಳಿ ಸಾಕು. ಇನ್ನೆಲ್ಲ ಪೂರ್ತಿ ಗಾರ್ಬೇಜ್. ಆ ಗಾರ್ಬೇಜ್ಗೆ ಏನಾದ್ರು ವ್ಯಾಲ್ಯೂ ಇದೆಯಾ? ಏನು ವ್ಯಾಲ್ಯೂ ಇಲ್ಲ. ಬೆಳಗ್ಗೆ ತೊಗೋತೀವಿ, ನೆಕ್ಸ್ಟ್ ಡೇ ಎಸ್ತೀವಿ ಅಷ್ಟೇ.
ಅದಕ್ಕೇನು ವ್ಯಾಲ್ಯೂ ಇಲ್ಲ. ನಿಜವಾದ ವ್ಯಾಲ್ಯೂ ಇರೋದು ಶಾಸ್ತ್ರದ ಜ್ಞಾನ, ಶಾಸ್ತ್ರ ಜ್ಞಾನ. ಓಕೆ, ಆಮೇಲೆ ಚಾಂಟಿಂಗ್, ಹರೇ ಕೃಷ್ಣ ಮಹಾಮಂತ್ರ. ಆಮೇಲೆ ನಾವು ಬೇರೆ ಚಾಂಟಿಂಗು ಮಾಡ್ತೀವಿ. ಏನು ಚಾಂಟಿಂಗ್ ಮಾಡ್ತೀವಿ ನಾವು? ಮೊಬೈಲ್ ಚಾಂಟಿಂಗು, ದುಡ್ಡು ಚಾಂಟಿಂಗು, ಹೊಸ ಸೀರೆ ಚಾಂಟಿಂಗು, ಇದೆಲ್ಲ ಬೇಡ. ಇದೇ ಐಟಮ್ಗಳಲ್ವಾ ಬೇಕು ಬೇಕು ಲಿಸ್ಟಲ್ಲಿ. ಈ ಜಪ ಬೇಡ ನಮಗೆ ಬೇಕಾಗಿರೋದು ಕೃಷ್ಣ ಜಪ. ಆಮೇಲೆ ಡಯಟ್. ಇವತ್ತು ಹೊಸ ಡಯಟ್ ಎಲ್ಲ ಇದೆಯಪ್ಪ. ಇವತ್ತು ಲೋ ಕಾರ್ಬ್ ಡಯಟು, ನೋ ಕಾರ್ಬ್ ಡಯಟು, ಏನೇನೋ ಹುಚ್ಚು. ವೇಗನ್ ಡಯಟ್ ಅಂತೆ. ಊಟ ಮಾಡೋದು ಬಿಟ್ಟು ಎಲ್ಲ ಮಾಡ್ತಾರೆ ಅವರು. ಅದೇನು ಡಯಟು ಅದು? ನಾವು ಯಾವ ಡಯಟ್ ಮಾಡಬೇಕು? ಕೃಷ್ಣ ಪ್ರಸಾದ. ಇಷ್ಟು ಮಾಡಿದ್ರೆ ಭಕ್ತಿ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ನನ್ನ ಸ್ಥಾನವನ್ನು ತಿಳ್ಕೊತಾರೋ ಅವ್ರು ನನ್ನ ಆರಾಧನೆಯನ್ನು ಮಾಡ್ತಾರೆ, ನನ್ನ ಭಕ್ತಿಯನ್ನು ಮಾಡ್ತಾರೆ. ಅಂದರೆ ಇಷ್ಟೇ 4 ವಿಷಯಗಳು. ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಅದಕ್ಕೆ ಯಾವ ವಾತಾವರಣ ಅಂತ ಬೇಕಾಗಿಲ್ಲ. ಮನೆಯೇ ದೇಗುಲ ಅಷ್ಟೇ, ಸಿಂಪಲ್ ಕಲಿಯುಗದಲ್ಲಿ. ಸೊ ಇವಾಗ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೀನಿ. ಇನ್ನು 10 ನಿಮಿಷ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು. ಲಾಸ್ಟ್ ಪಾರ್ಟ್ ಈ ಶ್ಲೋಕದಲ್ಲಿ. ಯಾರು ಮಾಡ್ತಾರೆ ಇದನ್ನ? ಬುಧಾ ಭಾವ ಸಮನ್ವಿತಾ. ಈ ಭಜನೆಯನ್ನ ಯಾವ ರೀತಿ ಮಾಡಬೇಕು? ಇಲ್ಲಿ ಪ್ರಭುಪಾದರು ಅನುವಾದದಲ್ಲಿ ಬರೀತಾರೆ, ಇದನ್ನು ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ಪ್ರಾಜ್ಞರು ಅಂದರೆ ಬುದ್ಧಿವಂತರು. ಬುಧ ಅಂದರೆ ಬುದ್ಧಿವಂತರು ಅಂತ. ಏನು ಮಾಡ್ತಾರೆ? ಭಾವ ಸಮನ್ವಿತ, ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಇದು ಕೃಷ್ಣ ಭಕ್ತಿ. ಕೃಷ್ಣ ಭಕ್ತಿ ಅಂದರೆ ನಮ್ಮ ಹೃದಯವನ್ನ ನಾವು ಕೃಷ್ಣನಿಗೆ ಅರ್ಪಿಸಬೇಕು. ನಾವು ಸಾಮಾನ್ಯವಾಗಿ ಹೃದಯವನ್ನ ಅರ್ಪಿಸಲ್ಲ. ನಾವು ಬಿಸ್ನೆಸ್ ಮಾಡಕ್ಕೆ ಹೋಗ್ತೀವಿ ದೇವ್ರ ಜೊತೆ. ಆ ಬಿಸ್ನೆಸ್ ಭಗವಂತನಿಗೆ ಇಷ್ಟ ಇಲ್ಲ. ಕೃಷ್ಣನಿಗೆ ಬೇಕಾಗಿರೋದು ನಮ್ಮ ಪ್ರೀತಿ. ಅದಕ್ಕೆ ಇಲ್ಲಿ ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಕೃಷ್ಣ ಹೇಳ್ತಾ ಇದ್ದಾನೆ, ಹೃದಯ ತುಂಬಿ. 2 ತರಹ ಭಕ್ತಿ ಇದೆ. ಒಂದು ವೈಧಿ ಭಕ್ತಿ, ಇನ್ನೊಂದು ರಾಗಾನುಗ ಭಕ್ತಿ ಅಂತ. ವೈಧಿ ಭಕ್ತಿ ಅಂದರೆ ವಿಧಿಗೆ ಅನುಗುಣವಾಗಿ ಭಕ್ತಿಯನ್ನು ಮಾಡೋದು. ವಿಧಿಗೆ ಅನುಗುಣವಾಗಿ ಅಂದರೆ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಈ ನಿಯಮಗಳನ್ನು ಪಾಲನೆ ಮಾಡಬೇಕು, ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಓಕೆ, ಬೆಳಗ್ಗೆ ಎಷ್ಟೊತ್ತಿಗೆ ಹೇಳಬೇಕು? ಓಕೆ 4 ಗಂಟೆ. ಆಮೇಲೆ ಬೇರೆ ಉತ್ತರಗಳು ಬೇರೆ ಕೊಡಿ. ಆಪ್ಷನ್ ಏನು? ಎಲ್ಲರೂ 4 ಗಂಟೆಗೆ ಹೇಳ್ತಾರೆ. ಏನೋ ಪ್ರಭುಗಳು ಹೇಳ್ತಾರೆ ಅಂದರೆ ಅವ್ರಿಗೇನೋ ನಿದ್ದೆ ಬರ್ತಾ ಇಲ್ಲ ಪಾಪ. ಪ್ರಭು ನೀವು ಸರಿಯಾಗಿ ಊಟ ಪ್ರಸಾದ ತೊಗೊಂಡು ಮಾತ್ರೆ ತೊಗೊಂಡು ಮಲ್ಕೊಳ್ಳಿ, ಆಮೇಲೆ ಬೇರೆಯವ್ರ ಥರ ನಿಧಾನಕ್ಕೆ ಹೇಳ್ಬೋದು. ಬೇರೆಯವರೆಲ್ಲ ಎಷ್ಟೊತ್ತಿಗೆ ಹೇಳೋದಪ್ಪ? 5:30. ಓಕೆ 6. ಆಮೇಲೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ. 6:30. ಆಮೇಲೆ 7:30. ಡೈರೆಕ್ಟಾಗಿ ಲಂಚ್ ಟೈಮು. ನೆಕ್ಸ್ಟು 12 ಗಂಟೆ. ಓಕೆ, ರಾಧಾಕೃಷ್ಣ ಎಷ್ಟೊತ್ತಿಗೆ ಹೇಳ್ತಾರೆ ಹೇಳಿ? ಇವತ್ತು ನಿಮಗೆ ಕಾರಣ ಕೊಡ್ತೀನಿ ಬೇಗ ಹೇಳೋದಕ್ಕೆ. 3:30. ಸೊ ನೀವು ಅವ್ರು ಎದ್ದಾದ್ಮೇಲೆ ಹೇಳ್ತೀರಾ, ಅವ್ರು ಮುಂಚೆ ಹೇಳ್ತೀರಾ? ಅಯ್ಯೋ ಕೃಷ್ಣನೇ ಬಂದು ಎಬ್ಬಿಸ್ತಾನೆ ಬಿಡಿ ನಮ್ಮನ್ನ, ನಾವು ಸೋಂಬೇರಿಗಳೇ ಅಂತ ಗೊತ್ತು ಕೃಷ್ಣನಿಗೆ. ಕೃಷ್ಣನೇ ಎದ್ಬಿಟ್ಟು ನಮ್ಮನ್ನು ಬಂದು ಎಬ್ಬಿಸ್ತಾನೆ. ನಾವು ಅವನನ್ನು ಎಬ್ಬಿಸ್ಬೇಕು, ಅವ್ನು ನಮ್ಮನ್ನು ಎಬ್ಬಿಸ್ಬೇಕು. ನಾವು ಅವನನ್ನು ಎಬ್ಬಿಸ್ಬೇಕಾಗಿಲ್ಲ. ಅವನು ಹೇಳೋಕ್ಕಿಂತ ಮುಂಚೆ ಅವ್ನು ಸೇವೆ ಮಾಡೋಕ್ಕೆ ನಾವು ರೆಡಿಯಾಗಿ ನಿಂತಿರ್ಬೇಕು. ಅಂದರೆ ಗೋಲೋಕ ವೃಂದಾವನ ಬೇಕಂದ್ರೆ ಇಲ್ಲೇ ಇಲ್ಲ ಅಂದರೆ 8 ಗಂಟೆ 10 ಗಂಟೆ ತಂಗೆ ಮಲ್ಕೊಳ್ಳಿ, ಯಾರು ಕೇಳ್ತಾರೆ? ಯಾಕೆ ಕೃಷ್ಣನಿಗೆ ನಿದ್ದೆ ಬರಲ್ವಾ? ಔಷಧಿ ಕೊಟ್ಟು ಮಲಗಿಸೋಣ? ನಿದ್ದೆ ಅವಶ್ಯಕತೆ ಇಲ್ಲ. ಭಕ್ತರಿಗೂ ಕೂಡ ನಿದ್ದೆ ಅವಶ್ಯಕತೆ ಇಲ್ಲ. ಭಕ್ತಿಯಲ್ಲಿ ಮುಂದುವರೆದ ಹಂತದಲ್ಲಿ ನಾನು ಹೇಳ್ತಾ ಇರ್ತೀನಲ್ಲ, ಪ್ರಭುಪಾದರು 2 ಗಂಟೆ ಮಲ್ಕೋತಾ ಇದ್ರು ಅಷ್ಟೇ. ಎಲ್ಲ ನಮ್ಮ ಆಚಾರ್ಯರು ಅಷ್ಟೇ, 2 to 3 hours ಅಷ್ಟೇ, ಜಾಸ್ತಿ ಅದಕ್ಕಿಂತ ಜಾಸ್ತಿ ಇದೆ, ಅವಶ್ಯಕತೆ ಇಲ್ಲ. ಎನಿವೆ, ಕೃಷ್ಣ ಮಲ್ಕೊಳ್ಳೋದು ಕೂಡ ಅವನ ಲೀಲೆ. ಅದನ್ನು ಇವಾಗ ನಾನು ಚರ್ಚೆ ಮಾಡ್ತಾ ಇಲ್ಲ. ಆದರೆ ಈ ನಿಯಮಗಳನ್ನು ಇವಾಗ ಯಾರೋ ಹೇಳ್ತಾರೆ, ಇಲ್ಲ ಆಯಿತು ಸರಿ, ನಾನು 4 ಗಂಟೆಗೆ ಹೇಳ್ತೀನಿ, 4:15 ಹೇಳ್ತೀನಿ. ಯಾಕೆ? ಯಾರೋ ಹೇಳ್ತಾ ಇದ್ದಾರೆ, ಹೇಳಿ ಬೇಗ.
ಸೊ ಇದನ್ನ ವಿಧಿ ಭಕ್ತಿ ಅಂತ ಕರೀತಾರೆ. ವಿಧಿ ಭಕ್ತಿ ಅಂದರೆ ವಿಧಿ ಅಂದರೆ ಇದನ್ನ ಈಗ ಮಾಡಬೇಕು, ಗುರುಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಮಾಡ್ತೀನಿ. ಇದು ವೈಧಿ ಭಕ್ತಿ, ವಿಧಿಯನ್ನು ಅನುಸರಿಸೋದು. ಅದನ್ನು ಅನುಸರಿಸದೇ ಇರೋರು ಭಕ್ತಿ ಮಾಡ್ತಾ ಇಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಏನೋ ಮಾಡ್ಕೋತಾ ಇದ್ದಾರೆ, ಅದನ್ನು ಭಕ್ತಿ ಅಂತ ಕರಿತಾ ಇದ್ದಾರೆ. ಆದರೆ ನಿಜವಾಗ್ಲೂ ಯಾರು ಭಕ್ತಿಯನ್ನು ಮಾಡ್ತಾ ಇದ್ದಾರೋ ಅವರು ವಿಧಿಯನ್ನು ಅನುಸರಿಸಬೇಕು, ನಿಯಮ ನಿಬಂಧನೆಗಳನ್ನು ಅನುಸರಿಸಬೇಕು, ಕೃಷ್ಣನಿಗೆ ಬೇಕಾಗಿರೋ ರೀತಿಯಲ್ಲಿ ಜೀವನ ಮಾಡಬೇಕು, ಅವರು ಭಕ್ತಿಯನ್ನು ಮಾಡ್ತಾರೆ. ಆದರೆ ಇದರಲ್ಲಿ ಇನ್ನೊಂದು ಹಂತ ಇದೆ. ಮೊದಲನೇದು ಹೇಳ್ಬೇಕಲ್ಲ ಹೇಳೋದು, ಹೇಳಿದ್ದಾರೆ ಹೇಳೋದು, ಆಮೇಲೆ ಮಲ್ಕೊಳಕ್ಕಾಗಲ್ಲ. ಕೃಷ್ಣ ಎದ್ಬಿಟ್ಟಿರ್ತಾನೆ ಇಷ್ಟೊತ್ತಿಗೆ, ನಾನು ಯಾಕೆ ಮಲ್ಕೊಂಡಿದ್ದೀನಿ, ಎದ್ದವನು ಸೇವೆ ಮಾಡೋಣ. ಇದು ರಾಗಾನುಗ ಭಕ್ತಿ. ಈ ರಾಗಾನುಗ ಭಕ್ತಿ ಅಂದರೆ ಭಗವಂತನಿಗೆ ನಮ್ಮ ಹೃದಯವನ್ನು ಕೊಟ್ಟಿದ್ದೀವಿ, ಅಂದರೆ ಭಗವಂತನಿನ ಪ್ರೀತಿ ಮಾಡ್ತೀವಿ ನಾವು, ಅವನ ಸಂತೋಷಕ್ಕೋಸ್ಕರ ನಾವೆಲ್ಲ ಕೆಲಸ ಮಾಡ್ತೀವಿ. ಇದು ನಿಜವಾಗಿಯೂ ಭಕ್ತಿ. ಅಂಗಡಿಗೆ ಹೋಗ್ತೀವಿ, ಚೆನ್ನಾಗಿರೋ ಬಟ್ಟೆ ಸಿಕ್ತು, ಕಾಣಿಸ್ತು, ನಮಗೇನು ಅನಿಸುತ್ತೆ? ಫಸ್ಟ್ ನಮ್ಮ ಮನಸ್ಸಿನಲ್ಲಿ ಆ ಬಟ್ಟೆ ನನ್ನ ಮೇಲಿದೆ, ಅಂದರೆ ನಾನು ಅದನ್ನು ತೊಗೊಂಡಿದ್ದೀನಿ, ತೊಗೊಂಡ್ರೆ ನಾನು ಹೇಗೆ ಕಾಣ್ತೀನಿ, ಅದಕ್ಕೆ ಇಷ್ಟೊಂದು ಕನ್ನಡಿಗಳು ಕೊಟ್ಟಿರ್ತಾರೆ. ಇಟ್ಕೊಂಡು ನೋಡ್ಕೋತೀವಿ, ಈ ಕಡೆ ನೋಡ್ಕೋತೀವಿ, ಆ ಕಡೆ ನೋಡ್ಕೋತೀವಿ. ಅರೆ ಯಾರು ಬುಧ ಭಾವ ಸಮನ್ವಿತ ಈ ಭಕ್ತರು ಇರ್ತಾರೋ ಅವ್ರ ಅಂಗಡಿಯಲ್ಲಿ ನೋಡ್ತಾರೆ, ಎಷ್ಟು ಚೆನ್ನಾಗಿದೆ, ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಕೃಷ್ಣನ್ಗೆ ಇದ್ರಲ್ಲಿ ಬಟ್ಟೆ ಹೊಲ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದು ಭಾವ ಸಮನ್ವಿತ. ಅವರ ಜೀವನದಲ್ಲಿ ಎಲ್ಲಕ್ಕೂ ಮೊದಲು ಯೋಚನೆ ಬರೋದು ಕೃಷ್ಣ. ಯಾವುದೋ ತುಂಬ ಚೆನ್ನಾಗಿರೋ ಏನೋ ಕಾಣಿಸಿದ್ರೆ ವಸ್ತು, ಹೂವು. ಇವತ್ತು ಬೆಳಗ್ಗೆ ನಮ್ಮ ಹುಳಿಮಾವು ಕೇಂದ್ರದಲ್ಲಿ ಯಾರೋ ಭಕ್ತರ ಮನೆಯಲ್ಲಿ ಒಂದು, ನಾನು ನೋಡಿರಲಿಲ್ಲ, ಅದು ಅಪರೂಪದ ಯಾವುದೋ ಹೂವು, ಅದಕ್ಕೆ ಹೆಸರೇನು ಅಂತಲೂ ಗೊತ್ತಿಲ್ಲ ನನಗೆ, ಚಂಪಾ ಅಲ್ಲ, ನಾಗಚಂಪಾ ಅಲ್ಲ, ಅದೇ ಥರ ಅರಳಿದೆ ಪೂರ್ತಿ. ನಾಗಚಂಪಾ ಅಂದರೆ ಬರೀ ಒಂದು, ಬ್ರಹ್ಮಕಮಲನ ಬಿಳಿ ಇರುತ್ತೆ ಅದು. ಓಕೆ. ಸೊ ಅವರು ಬೆಳಗ್ಗೆ ತೊಗೊಂಡು ಬಂದಿದ್ದಾರೆ ದೇವಸ್ಥಾನಕ್ಕೆ. ನಮ್ಮ ಓನರ್ದು ಹೇಳ್ದೆ ತೊಗೊಂಡು ಬಂದ್ಬಿಟ್ಟಿದ್ದೀನಿ ನಾನು ಅಂತ. ಇದು ಪ್ರೀತಿ. ಅಂದರೆ ಬೇರೆಯವ್ರ ಮನೆಗೆ ಹೋಗಿ ಕದೀರಿ ಅಂತ ಹೇಳ್ತಾ ಇಲ್ಲ. ಆದರೆ ಅವ್ರಿಗೆ ಅದನ್ನು ಹೂವು ನೋಡಿದ ತಕ್ಷಣ ನಾನು ಮುಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ, ಕೃಷ್ಣನ್ಗೆ ಅರ್ಪಿಸ್ಬೇಕು ಅಂತ ಅನ್ನಿಸ್ತು. ಇದು ಭಾವ ಸಮನ್ವಿತ. ಅಂದರೆ ನಮಗೆ ಏನು ನೋಡಿದ್ರು ಕೂಡ ಮೊದಲು ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ಇದಕ್ಕೆ ಚೆನ್ನಾಗಿರುತ್ತಲ್ವಾ ಅನ್ನೋ ಮನಸ್ಸು ಬರಬೇಕು. ಇದು ಭಕ್ತಿ. ಹೀಗೆ ಯಾರು ಕೃಷ್ಣನಿಗೆ ಭಕ್ತಿಯನ್ನು ಮಾಡ್ತಾರೋ ಕೃಷ್ಣ ತನ್ನನ್ನು ತಾನೇ ಅವರಿಗೆ ಕೊಟ್ಕೊಂಡು ಬಿಡ್ತಾನೆ. ಕೃಷ್ಣನಿಗಿನ್ನೇನು ಬೇಡ, ಕೃಷ್ಣನಿಗೆ ನಾವೇನು ಕೊಡೋಕ್ಕಾಗಲ್ಲ. ಅವನೇ ಹೇಳ್ತಾ ಇದ್ದಾನೆ, ಎಲ್ಲ ನನ್ನಿಂದಾನೇ ಬಂದಿರೋದು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇ. ಅವನು ಕೊಟ್ಟಿರೋದು ನಾವು ಅವನು ಕೊಟ್ಟು ಏನು ತೃಪ್ತಿ ಕೊಡೋದಕ್ಕಾಗತ್ತೆ ಅವನಿಗೆ? ಎಷ್ಟು ಕೊಡೋದಕ್ಕಾಗತ್ತೆ? ಹೋಗ್ಲಿ, ಓಕೆ ಕೊಡ್ತೀನಪ್ಪ ನಾನು. ಶಾಸ್ತ್ರದಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ, ಕೃಷ್ಣನನ್ನ ದುರ್ಯೋಧನ ಲಂಚ್ ಕರೆದ, ಬಾಪ ಫೋನಲ್ಲಿ ಮಾತಾಡ್ಬಿಡಿ ದಯವಿಟ್ಟು. ನಾನೇನೋ ಕೃಷ್ಣ ಹತ್ರ ಕೇಳ್ತಾ ಇದ್ದಾನೆ, ಏನೇನು ಮಾಡಿದ್ರು ದುರ್ಯೋಧನ ಅಂತ ಏನೋ ಫೋನ್ ನಡೀತಾ ಇದೇನೋ ಅಂದ್ಕೊಂಡೆ. ಕನ್ಫರ್ಮಿಂಗ್ ಕೃಷ್ಣ ನಿಜವಾಗ್ಲೂ ಇವ್ರು ಹೇಳ್ತಾ ಇದ್ದಾರೆ 3:30 ಹೇಳ್ತಾ ಇದ್ದೇನೆ, ನಿಜವಾನು ಹೇಳೋದು ನೀನು 3:30 ಇರ್ಬೋದು. ನಮ್ಮ ಹತ್ರನೂ ಫೋನ್ ನಂಬರ್ ಇದೆ ಅಲ್ವಾ ಕೃಷ್ಣಂದು. ಸೊ ದುರ್ಯೋಧನ ಕರೀತಾನೆ ಶೋ ಆಫ್ ಮಾಡೋಕ್ಕೆ, ನನ್ನ ಸ್ಥಾನ ಏನು ಅಂತ ತೋರ್ಸೋದಕ್ಕೆ ಅಹಂಕಾರದಿಂದ. ಕೃಷ್ಣನಿಗೆ ಗೊತ್ತಾಯ್ತು, ಕೃಷ್ಣ ಹೋಗಲೇ ಇಲ್ಲ. ಅವ್ನು ಕರೆದಿದ್ದ, ಅವನ ಇನ್ವಿಟೇಷನ್ಗೆ ರಿಜೆಕ್ಟ್ ಮಾಡಿಬಿಟ್ಟ. ಸೊ ಕೃಷ್ಣನಿಗೆ ನಮ್ಮ ಐಶ್ವರ್ಯ, ನಮ್ಮ ಸಂಪತ್ತು, ನಮ್ಮ ಇದು, ನಮ್ಮ ಅದು ಯಾವುದು ಬೇಕಾಗಿಲ್ಲ ಅವನಿಗೆ. ಅವನು ಅದಕ್ಕೆ ಯಾವುದಕ್ಕೋಸ್ಕರ ಅವನು ಯಾರನ್ನೂ ಕೇಳಬೇಕಾಗಿಲ್ಲ, ಯಾರ ಹತ್ರ ಕೇಳಿ ತಗೋಬೋ ಒಂದು ಅವಶ್ಯಕತೆಯೂ ಇಲ್ಲ ಅವನಿಗೆ. ಅವನಿಗೆ ಬೇಕಾಗಿರೋದು ಒಂದೇ, ಪ್ರೀತಿ ಒಂದೇ ಬೇಕಾಗಿರೋದು ಅವನಿಗೆ. ನಿಜವಾಗ್ಲೂ ನಮ್ಮ ಸೃಷ್ಟಿಗೆ ಕಾರಣನೇ ಈ ಪ್ರೀತಿ, ಎಲ್ಲ ಅವನಿಂದಾನೇ ಬಂದಿರೋದು. ಯಾಕೆ ನಮ್ಮನ್ನು ಸೃಷ್ಟಿ ಮಾಡ್ದ? ಯಾಕೆ ಈ ಜೀವಿಗಳನ್ನು ಸೃಷ್ಟಿ ಮಾಡ್ದ? ಅವನೊಬ್ಬನೇ ಇದ್ನಲ್ಲ, ಆರಾಮಾಗಿರ್ಬೋದಾಯ್ತಲ್ಲ. ಒಬ್ಬರೇ ಇದ್ದಾರೆ ಬೋರು. ಕೃಷ್ಣ ನಮ್ಮನ್ನು ಸೃಷ್ಟಿ ಮಾಡ್ದ, ಇವರೆಲ್ಲರ ಜೊತೆ ಇರ್ತೀನಿ ನಾನು, ಸಂತೋಷವಾಗಿ ಇವ್ರ ಜೊತೆ ಇರ್ತೀನಿ ಅಂತ. ನಾವು ಮುಟ್ಟಾಳ್ರು. ಏನು ಕೃಷ್ಣ ದಿನ ಬೆಳಗಾದ್ರೆ ನಿಂದೆ ಸೇವೆ ಸೇವೆ ಸೇವೆ. ನಮಗೂ ಯಾರು ಸೇವೆ ಮಾಡಬೇಕು, ಬೆಡ್ ಕಾಫಿ ತಂದು ಕೊಡ್ಬೇಕು ಯಾರಾದರೂ.
ಬೇಡಪ್ಪ ನಿನಗಿಂಥ ಚಟ, ಕೆಟ್ಟ ಬುದ್ಧಿ ಬೇಡ. ಇಲ್ಲ ಇಲ್ಲ ಇಲ್ಲ, ನಂಗೆ ಬೇಕು, ನಾನು ಕೂತಿರ್ಬೇಕು, ಬೇರೆಯವ್ರು ಯಾರೋ ತಂದು ಪ್ಲೇಟ್ ಇಡಬೇಕು ನನ್ನ ಮುಂದೆ, ನಾನು ತಿಂದಾದ್ಮೇಲೆ ನನ್ನ ಪ್ಲೇಟ್ ತೊಗೊಂಡೋಗ್ಬೇಕು, ಯಾರು ಈ ಕಡೆನೇ ನೋಡಬೇಕು. ಅದೆಲ್ಲ ಕೆಟ್ಟ ಬುದ್ಧಿ ಈ ಕಡೆನೇ ಇರೋದು. ಸೊ ಈ ರೀತಿ ನಾವು ನಾವೇ ಕೃಷ್ಣನ ಸ್ಥಾನದಲ್ಲಿ ಇದ್ಕೊಂಡು ಆನಂದಿಸೋ ಯೋಚನೆಯಿಂದ ಇಲ್ಲಿಗೆ ಬಂದಿರೋದು ನಾವು. ಯಾಕೆ ಬಂದ್ವಿ ಇಲ್ಲಿಗೆ? ಯಾಕೆ ಬಂದ್ವಿ? ಇವಾಗ ತಾನು ಉತ್ತರ ಕೊಟ್ಟೆ, ತಿರ್ಗಾ ಕಣ್ಕೊಂಡು ಬಿಡ್ತಾ ಇದೀರಲ್ಲಪ್ಪ. ಯಾವ ಥರ ಆನಂದ ಪಡೋದಕ್ಕೆ? ಕೃಷ್ಣನ ಥರ. ಅರ್ಥ ಮಾಡ್ಕೊಳ್ಳಿದ್ದನ್ನ, ಕೃಷ್ಣನ ಥರ. ಕೃಷ್ಣನ್ಗೆ ಎಲ್ಲರೂ ಸೇವೆ ಮಾಡ್ತಾರಲ್ಲ, ಕೃಷ್ಣನ್ಗೆ ಕೂತ್ಕೊಂಡು ಅವನಿಗೆ ಕಾಲು ಓದ್ತಾರೆ, ಕೃಷ್ಣನ್ಗೆ ಅಡುಗೆ ಮಾಡ್ತಾರೆ, ಕೃಷ್ಣ 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 ಕೃಷ್ಣ. ಅವನ ಸ್ಥಾನದಲ್ಲಿ ಇದ್ಕೊಂಡು ನಾನು ಆನಂದಿಸ್ಬೇಕು. ನಾನು ಅದಕ್ಕೆ ನಾವು ಕನ್ನಡದಲ್ಲಿ ಸರಳವಾದ ಮಾತಿನಲ್ಲಿ ಏನು ಹೇಳ್ತೀವಿ? ಮಜಾ ಮಾಡಕ್ಕೆ ಬಂದ್ವಿ. ಆನಂದ ಅಂದರೆ ತುಂಬ ಸೊಫಿಸ್ಟಿಕೇಟೆಡ್ ಆಗೋಯ್ತು. ನಾವು ಮಜಾ ಮಾಡಕ್ಕೆ ಬಂದ್ವಿ ಇಲ್ಲಿಗೆ. ಮಜಾ ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಏನು ಸಿಗುತ್ತೆ? ಕನ್ನಡದಲ್ಲಿ ಇನ್ನೊಂದು ಪದ ಹೇಳ್ತಾರೆ, ಮಜಾ ಜೊತೆ ಏನು ಬರುತ್ತೆ? ಸಜಾ ಬರುತ್ತೆ. ಮಜಾ ಮಾಡಕ್ಕೆ ಬಂದ್ವಿ, ಸಿಗ್ತಾ ಇರೋದು ಸಜಾ. ಸಜಾ ಅಂದರೆ ಏನು ಹಿಂದಿನಲ್ಲಿ? ಶಿಕ್ಷೆ ಅಂತ. ಯಾರು ಬುದ್ಧಿ ಸರಿ ಹೋಗುತ್ತೋ ಅಂದರೆ, ನಾನು ಮಜಾ ಮಾಡೋಕ್ಕಾಗಲ್ಲ ಇಲ್ಲಿ, ನನ್ನ ಮಜಾ ಮಾಡೋ ಸ್ಥಾನ ಅಲ್ಲ ನಂದು, ಅವನದು ಮಜಾ ಮಾಡೋ ಸ್ಥಾನ, ಅವನಿಗೆ ಮಜಾ ಕೊಡೋ ಸ್ಥಾನ ನಂದು, ಅವನಿಗೆ ಆನಂದ ಕೊಡೋ ಸ್ಥಾನ ನಂದು ಅಂತ ಯಾರು ತಿಳ್ಕೋತಾರೋ ಅವರು ಭಾವಸಮನ್ವಿತಾ. ಅವರು ಅವಾಗ ತಮ್ಮ ಹೃದಯವನ್ನು, ತಮ್ಮ ಪ್ರೀತಿಯನ್ನು ಕೃಷ್ಣನಿಗೆ ತೋರ್ತಾರೆ. ಇದು ಭಕ್ತಿ. ನಾನು ಕೃಷ್ಣನ ದೇವಸ್ಥಾನಕ್ಕೆ ಹೋದೆ, ಆಯಿತು, ಏನು ಮಾಡಿದ್ರಿ? ದುಡ್ಡು ಹಾಕದೆ, ಏನೋ ಬೇಡ್ಕೊಂಡೆ, ಪ್ರಸಾದ ತೊಗೊಂಡೆ ಬಂದೆ. ಇದು ಭಕ್ತಿ ಅಲ್ಲ, ಇದು ಭಕ್ತಿ ಅಲ್ಲ. ಅದಕ್ಕೆ ಕಲಿಯುಗದಲ್ಲಿ ಬಹಳ ಕಡಿಮೆ ಜಾಗದಲ್ಲಿ ನಿಮಗೆ ಭಕ್ತಿ ಲಭ್ಯವಿದೆ. ಕಡಿಮೆ ಜಾಗದಲ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕಡಿಮೆ ಜಾಗದಲ್ಲಿ ಭಕ್ತಿ ಲಭ್ಯವಿದೆ. ಎಲ್ಲಿ ಹೇಳ್ತಾರೆ ನಿಮಗೆ ಕೃಷ್ಣನಿಂದ ವ್ಯಾಪಾರ ಮಾಡಬೇಡಿ, ಕೃಷ್ಣನಿಗೆ ಪ್ರೀತಿಯಿಂದ ಸೇವೆ ಮಾಡಿ ಅಂತ ಹೇಳ್ತಾರೋ ಅದು ಮಾತ್ರ, ಅಲ್ಲಿ ಮಾತ್ರ ನಿಮಗೆ ಭಕ್ತಿ ಕಲಿಸಲಾಗ್ತಾ ಇರೋದು. ಬೇರೆ ಎಲ್ಲ ಕಡೆ ನಮ್ಗೆ ಗೊತ್ತಿರೋ ವ್ಯಾಪಾರನೇ ಸ್ವಲ್ಪ ಚೆನ್ನಾಗಿ ಮಾಡಿಸ್ತಾರೆ ಅಷ್ಟೇ, ಆದರೆ ಅದು ಭಕ್ತಿ ಅಲ್ಲ ಅದು. ಅದಕ್ಕೆ ಕೃಷ್ಣ ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾನೆ, ನನಗೆ ಭಜಂತೆ, ನನ್ನ ಭಜನೆಯನ್ನು ಮಾಡೋರು ಯಾವ ರೀತಿ ಇರಬೇಕು? ಭಾವ ಸಮನ್ವಿತ. ಭಾವವನ್ನು ಅರ್ಪಿಸ್ಬೇಕು, ಪ್ರೀತಿಯನ್ನು ಅರ್ಪಿಸ್ಬೇಕು ಕೃಷ್ಣನಿಗೆ. ಮಾಡಕ್ಕೆ ಇಷ್ಟನಾ? ಎಷ್ಟು ಜನರಿಗೆ ಕೃಷ್ಣನಿಗೆ ಪ್ರೀತಿಯನ್ನು ತೋರೋಣ ಅಂತ ಇಷ್ಟ ಇದೆ? ಅಂದರೆ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳೋದು ಬಿಡಿ ಮೊದಲು. ಯಾಕೆ? ಅದು ನೋಡಿದ ತಕ್ಷಣ ನನಗೆ 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 ಅಂತಾನೆ ಅನ್ಸುತ್ತೆ. ಕೃಷ್ಣನಿಗೆ ಮಾಡೋಕ್ಕೆ ಕಾರಣ ಏನು? ಯಾಕೆ ಮಾಡಬೇಕು? ಯಾಕೆ ಕೃಷ್ಣನಿಗೆ ಪ್ರೀತಿಯನ್ನು ತೋರಬೇಕು? ಹೋಗ್ಲಿ, ಅದಕ್ಕೊಂದು ಕಾರಣ ಹೇಳೋಣ. ಕೃಷ್ಣನಿಗೆ ಯಾಕೆ ಪ್ರೀತಿ ತೋರೋ ಅವಶ್ಯಕತೆ ಏನು? ಕೃಷ್ಣನಿಗೇನು ಪ್ರೀತಿ ಬೇಕಾ ನಮ್ಮದು? ಹೌದು. ಯಾಕೆ ಬೇಕು? ಯಾಕೆ ತೋರ್ಬೇಕು ನಾವು? ನಾವು ಕೃಷ್ಣನಿಗೆ ಪ್ರೀತಿ ತೋರಲಿಲ್ಲ ಅಂದರೆ ಏನು ಪ್ರಾಬ್ಲಮ್? ಗೊತ್ತಾಗ್ತಾ ಇದೆಯಲ್ಲ ಪ್ರಶ್ನೆ? ನಾವು ಕೃಷ್ಣನಿಗೆ ಪ್ರೀತಿ ತೋರಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಏನು? ಉದ್ಧಾರ ಆಗ್ಲಾರ ಎಲ್ಲ ಬೇಡ ನಮಗೆ. ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಓಕೆ ಓಕೆ, ಸ್ವಲ್ಪ ಹತ್ತಿರ ಬಂದರು ಪ್ರಭುಗಳು. ಓಕೆ, ಆತ್ಮ ಸ್ವಾರ್ಥ, ಅದು ವ್ಯಾಪಾರ ಮಾಡಬೇಡಿ. ನಾ ಮೇಲೆ ಹೋಗೋದಕ್ಕಲ್ಲ ಇದು. ಪ್ರೀತಿ ಅಂದರೆ ಇದರಲ್ಲಿ ವ್ಯಾಪಾರ ಇಲ್ಲ. ನಾನು ಮೇಲೆ, ನಾನು ಕೆಳಗಡೆ ಬರಬೇಕು, ನಾನು ಮೇಲೆ ಹೋಗಬೇಕು ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ನಿಜವಾಗಿಯೂ ನಮಗೆ ಬೇಕಾಗಿರೋದು ಕೃಷ್ಣನ ಜೊತೆ ಸಂಬಂಧ. ಯಾಕಂದರೆ ಅದರಿಂದಾನೇ ನಮಗೆ ಸಿಗುವಂಥದ್ದು ನಿಜವಾದ ಪ್ರೀತಿ. ನಾವು ಆ ಪ್ರೀತಿಗೋಸ್ಕರ ಹುಡುಕ್ತಾ ಇದ್ದೀವಿ. ನಾವು ಇನ್ನೇನಕ್ಕೂ ಹುಡುಕ್ತಾ ಇಲ್ಲ ಜಗತ್ತಿನಲ್ಲಿ. ಹಣಕ್ಕೆ ಹುಡುಕ್ತಾ ಇಲ್ಲ, ಹಣಕ್ಕೋಸ್ಕರ ಹುಡುಕ್ತಾ ಇಲ್ಲ. ಹಣ ಯಾಕೆ ಹುಡುಕ್ತಾ ಇದ್ದೀವಿ? ಅದರಿಂದ ನಮಗೆ ಆ ಪ್ರೀತಿ ಸಿಗತ್ತೆ ಅಂತ ಏನೋ ನಮಗೆ ಅಪೇಕ್ಷೆ, ಅದರಿಂದ ನಮ್ಗೆ ಪ್ರೀತಿ ಸಿಗಲ್ಲ. ಹಾಗಾಗಿ ನಾವು ಸಂತೋಷವಾಗಿಲ್ಲ. ದುಡ್ಡಿಂದ ಪ್ರೀತಿ ಸಿಗೋಂಗಿದ್ರೆ ಎಲ್ಲರ ದುಡ್ಡಿರೋರೆಲ್ಲ ಸಂತೋಷವಾಗಿರ್ಬೇಕಾಗಿತ್ತು. ನಾವು ಹುಡುಕ್ತಾ ಇರೋದು ಈ ಜಗತ್ತಿನಲ್ಲಿ ಆ ಪ್ರೀತಿ ಕೃಷ್ಣನಿಗೋಸ್ಕರ ಹುಡುಕ್ತಾ ಇದ್ದೀವಿ ನಾವು. ನಮ್ಗೆ ಗೊತ್ತಿಲ್ಲ ಆದರೆ ನಾವು ಯಾರನ್ನು ಹುಡುಕ್ತಾ ಇದ್ದೀವಿ, ಯಾರಿಗೋಸ್ಕರ ಹುಡುಕ್ತಾ ಇದ್ದೀವಿ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ ಬಹುನಾಮ್ ಜನ್ಮನಾಮ್ ಅಂತೆ. ಹುಡುಕಿ 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 ಎಲ್ಲೂ ಸಿಗಲಿಲ್ಲ. ಕೊನೆಗೆ ಕೃಷ್ಣ ಹತ್ರ ಬಂದ್ವಿ. ಸಹಜವಾಗಿ ಆನಂದದ ಅನುಭವ ಆಯಿತು.
ಅದಕ್ಕೋಸ್ಕರ ನಾವು ಹುಡುಕ್ತಾ ಇರೋದು. ಹಾಗಾಗಿ ನಮಗೆ ಪ್ರಾಬ್ಲಮ್ ಏನಂದರೆ, ನಾವು ಅವನಿಗೆ ಪ್ರೀತಿಯನ್ನು ತೋರಲಿಲ್ಲ ಅಂದರೆ ನಾವು ಸಂತೋಷವಾಗಿರೋಕ್ಕೆ ಆಗೋದೇ ಇಲ್ಲ. ಅಂದರೆ ನಾವು ಹುಡುಕ್ತಾನೆ ಇರ್ತೀವಿ, ಯಾಕಂದರೆ ಹುಡುಕ್ತಾ ಇರೋ ವಸ್ತು ಅವನಿಗೋಸ್ಕರನೇ ನಾವು ಹುಡುಕ್ತಾ ಇರೋದು. ಆ ಹುಡುಕಾಟ ನಿಲ್ಲುತ್ತೆ ನಮ್ಮದು. ಈ ಭೌತಿಕ ಜಗತ್ತಿನಲ್ಲಿ ಮೇಲೆ ಕೆಳಗಡೆ ಅಲ್ದಾಡ್ತಾ ಇದ್ದೀವಿ. ಕಾರಣ ಏನು? ನಾವು ಏನೋ ಹುಡುಕ್ತಾ ಇದ್ದೀವಿ. ನಾವು ಏನು ಹುಡುಕ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಅದನ್ನು ನಾವು ಯಾರನ್ನ ಹುಡುಕ್ತಾ ಇರೋದು? ಕೃಷ್ಣನನ್ನು ಹುಡುಕ್ತಾ ಇರೋದು ನಾವು. ಯಾಕೆ? ಅವನೊಬ್ಬನಲ್ಲೇ ಇರೋದು ಆ ಪ್ರೀತಿ. ಭೌತಿಕ ಜಗತ್ತಿನಲ್ಲಿ ಕೃಷ್ಣನನ್ನು ಬಿಟ್ಟರೆ ಇನ್ನು ಯಾರ ಹತ್ರನೂ ಪ್ರೀತಿ ಇಲ್ಲ. ಇನ್ನೆಲ್ಲರ ಹತ್ರ ವ್ಯಾಪಾರ ಅಥವಾ ಸ್ವಾರ್ಥ, ಅಥವಾ ಶಾಸ್ತ್ರದಲ್ಲಿ ಕಾಮ ಅಂತ ಕರೀತಾರೆ ಅದನ್ನು. ಕಾಮ ಅಂದರೆ ನಮ್ಮ ಇಚ್ಛೆಗೋಸ್ಕರ ನಾವು ಏನೋ ಒಂದು ಮಾಡ್ತೀವಿ. ಪ್ರತಿಫಲ ಇಲ್ಲ ಅಂದರೆ ದುಃಖ, ನೋವು. ಅರೆ ಕೇವಲ ಕೃಷ್ಣನ ಜೊತೆ ಮಾತ್ರ ಈ ವ್ಯಾಪಾರ ಇಲ್ಲದೆ ಇರೋಂಥ ಶುದ್ಧವಾದ ಪ್ರೀತಿ ಕೇವಲ ಕೃಷ್ಣನ ಹತ್ರ ಮಾತ್ರ. ಹಾಗಾಗಿ ನಾವು ಅವನಿಗೋಸ್ಕರ ಹುಡುಕ್ತಾ ಇದ್ದೀವಿ. ಅದಕ್ಕೆ ಕೃಷ್ಣ ಎಲ್ಲ ಹೇಳ್ತಾ ಇದ್ದಾನೆ, ಯಾರು ಇದನ್ನು ತಿಳ್ಕೊತಾರೋ ಅವ್ರಿಗೆ ಗೊತ್ತಾಗ್ಬಿಡ್ತು ಜೀವನದಲ್ಲಿ ಇನ್ನೇನು ಇಲ್ಲ. ಅವರು ತಮ್ಮ ಭಾವವನ್ನು ಕೃಷ್ಣನಿಗೆ ಅರ್ಪಿಸ್ತಾರೆ, ಅಲ್ಲಿ ಇಲ್ಲಿ ಅರ್ಪಿಸಲ್ಲ. ಯಾಕಂದರೆ ಏನು ಉಪಯೋಗ ಇಲ್ಲ. ಇವತ್ತಿಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಕಸಿನ್, ನನಗಿಂತ ಅವಳು ಒಂದು 5 ವರ್ಷ ದೊಡ್ಡವಳು, ಅವ್ರ ಯಜಮಾನರು ಎಷ್ಟು ಅವ್ರಿಗೆ 58 60 ಇರಬೇಕು, ಅಷ್ಟು ಇಲ್ಲ 58 ಇರಬೇಕು. ಹಾರ್ಟ್ ಅಟ್ಯಾಕ್. ಅಷ್ಟೇ, ಮುಗೀತು. ಎಲ್ಲರಿಗೂ ಶಾಕ್. ಎಲ್ಲ ಅಳ್ತಾ ಕೂತಿದ್ದಾರಲ್ಲಿ. ನಾನು ಹೋದೆ, ನನಗೆ ಎಷ್ಟು ನೋವಾಯಿತು ಅಂದರೆ ನೋಡಿ, ಈ ಅಳದೇ ಇರೋದಕ್ಕೋಸ್ಕರನೇ ಕೃಷ್ಣ ಭಗವದ್ಗೀತಾ ಕೊಟ್ಟಿರೋದು. ಈ ಟೈಮಲ್ಲಿ ಹತ್ರ ಏನು ಉಪಯೋಗ? ಹೋಗಾಯ್ತು ಅವರು. ಇವಾಗ ಹತ್ತಿ ಏನು ಪ್ರಯೋಜನ? ವಾಪಸ ಬರ್ತಾರೆ. ಇವತ್ತು ಅದು ಗೊತ್ತಿಲ್ಲ ಜನರಿಗೆ. ಯಾರೋ ಒಬ್ರು ಮೃತರಾದ ಮೇಲೆ ಅವ್ರಿಗೋಸ್ಕರ ಅಳ್ತಾ ಇದ್ರೆ ಅವ್ರ ಆತ್ಮ ಇನ್ನೂ ದುಃಖವನ್ನು ಅನುಭವಿಸುತ್ತೆ. ಯಾಕಂದರೆ ಆ ದೇಹವನ್ನು ಸುಡೋ ತನಕ, ಆ ದೇಹ ಅಂತ್ಯ ಆಗೋ ತನಕ ಆ ಆತ್ಮ ಅಲ್ಲೇ ಸುತ್ತಾಡ್ತಾ ಇರುತ್ತೆ. ಸೊ ಅವರಿಗೆ ಬೇಕಾಗಿರೋರು ಅಲ್ಲಿ ಹತ್ಕೊಂಡು ಕರೆದು ಮಾಡಿ ಗಲಾಟೆ ಮಾಡ್ತಾರೆ. ಅವ್ರಿಗೆ ಎಷ್ಟು ನೋವು ಆಗ್ತಾ ಇರಬೇಕು. ಆದರೆ ನೋವನ್ನು ತಡ್ಕೊಳಕ್ಕಾಗಲ್ಲ. ಯಾಕೆ ತಡ್ಕೊಳಕ್ಕಾಗಲ್ಲ? ಯಾಕಂದರೆ ನಮ್ಗೆ ಜ್ಞಾನನೇ ಇಲ್ಲ. ಅದಕ್ಕೆ ನಾನು ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿರೋರ್ಗೆ ಹೇಳ್ತಾ ಇದ್ದೀನಿ, ನೋಡಿ, ಇದಕ್ಕೋಸ್ಕರ ನಾವು ಬಡ್ಕೊಳ್ಳೋದು. ಭಗವದ್ಗೀತೆ ಓದಿ ಜೀವನದಲ್ಲಿ ಮೊದಲೇ ತಿಳ್ಕೊಂಡ್ಬಿಡಿ ಏನು ತಿಳ್ಕೊಬೇಕೋ. ಸ್ಮಶಾನ ವೈರಾಗ್ಯ. ಎಲ್ಲರೂ ಇವಾಗ ಒಂದಿನ ದುಃಖ ಆಯಿತು, ತಲೆ ಅಲ್ಲಾಡಿಸ್ತಾರೆ. 2 ದಿನ ಆದಮೇಲೆ ಮರ್ತೋದ್ರು ಎಲ್ಲ. ವಾಪಸ್ ಲೈಫ್ ಬ್ಯಾಕ್ ಟು ನಾರ್ಮಲ್. ಅಬ್ನಾರ್ಮಲ್ಲು, ಆದರೆ ಅದೇ ನಾರ್ಮಲ್. ಅಂದರೆ ಏನು? ಜ್ಞಾನ ಇಲ್ಲದೆ ಇರೋವಂತಹ ಜೀವನ. ಯಾಕಪ್ಪ ಅಷ್ಟು ಗೊಳೋ ಅಂತ ಆಡ್ತಾ ಇದ್ದಾರೆ? ಏನು ಮಾಡೋದಕ್ಕಾಗತ್ತೆ? ಹೋಗೋ ಸಮಯ ಬಂತು, ಹೋದ್ರು. ಅವ್ರು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾರಿಗೂ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಆ ದುಃಖವನ್ನು ಅನುಭವಿಸ್ಬೇಡಿ. ಕೃಷ್ಣ ಹತ್ರ ಬಂದರೆ ದುಃಖವನ್ನು ಅನುಭವಿಸಲ್ಲ. ಹಾಗಾಗಿ ಕೃಷ್ಣ ಹತ್ರ ಬನ್ನಿ, ಬರಲ್ಲ ಜನ. ಎಲ್ಲ ಚೆನ್ನಾಗಿ ನಡೀತಾ ಇದೆ ನಮ್ಮ ಜೀವನದಲ್ಲಿ. ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡಿದೆ ನಂಗೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ ನಮ್ಮ ಜೀವನದಲ್ಲಿ. ಯಾಕೆ ಇವೆಲ್ಲ? ನಮ್ಗೇನು ಬೇಕೋ ತಿಂತಾ ಇದ್ದೀವಿ, ಎಲ್ಲಿಗೆ ಬೇಕೋ ಹೋಗ್ತಾ ಇದ್ದೀವಿ, ಏನು ಬಟ್ಟೆ ಬೇಕೋ ಸಿಗ್ತಾ ಇದೆ, ಎಲ್ಲ ನಡೀತಾ ಇದೆ. ಯಾಕೆ ಭಗವಂತ? ಅದಕ್ಕೆ ಕಷ್ಟ ಬಂದಾಗ ವೆಂಕಟರಮಣ ಅನ್ನೋದು ಯಾವಾಗಲಾದರೂ ನಮ್ಮ ಮನಸ್ಸಿಗೆ ಬರಬೇಕಲ್ವಾ? ಇದೇನು ಜೀವನನ? ಸುಮ್ಮನೆ ಭೌತಿಕ ವಸ್ತುಗಳಿಂದ ಓಡ್ತಾ ಇದ್ರೆ ಜೀವನನ ಅದು? ಸಂತೋಷ ಸಿಗಲ್ಲ. ನಿಜವಾದ ಸಂತೋಷ ಇರೋದು ಕೇವಲ ಕೃಷ್ಣ ಭಕ್ತಿಯಲ್ಲಿ. ಅದು ಯಾವಾಗ, ಯಾವ ರೀತಿಯಲ್ಲಿ ಪ್ರೀತಿ ಮಾಡಿದ್ರೆ, ಪ್ರೀತಿಯನ್ನು ತೋರಿದ್ರೆ ಕೃಷ್ಣನಿಗೆ ನಿಜವಾದ ಸಂತೋಷ. ವ್ಯಾಪಾರ ಮಾಡ್ತಾರೆ ಏನು ಸಂತೋಷ ಸಿಗಲ್ಲ. ಕೃಷ್ಣ ತನ್ನ ಬಾಯಿನಲ್ಲಿ ಹೇಳ್ತಾ ಇದ್ದಾನೆ, ಬುಧಾ ಭಾವ ಸಮನ್ವಿತ. ಬುಧ ಅಂದರೆ ಬುದ್ಧಿವಂತರು. ಯಾರಿಗೆ ನಿಜವಾಗ್ಲೂ ಬುದ್ಧಿ ಇದೆಯೋ ಅವರು ಕೃಷ್ಣನ ಹತ್ರ ಬರ್ತಾರೆ. ಕೃಷ್ಣನಿಗೆ ತಮ್ಮ ಹೃದಯವನ್ನು ಕೊಟ್ಟು ಅವನಿಗೆ ಸೇವೆಯನ್ನು ಮಾಡ್ತಾರೆ. ಇಲ್ಲಿ ನಾವು ಮಾಡ್ತಾ ಇರೋ ಉದ್ದೇಶ ಇದೆ. ಇವತ್ತಿಂದ ಹೊಸ ಸೇವೆ ಶುರು ಆಗಿದೆ. ಯಾರಿಗೆ ಪಾಲ್ಗೊಳ್ಬೇಕೋ ಅವರು ಹರನಾಥ್ ಪ್ರಭುಗಳನ್ನು ಸಂಪರ್ಕ ಮಾಡಿ. ಇವತ್ತಿಂದ ಇಲ್ಲಿಗೆ ಪ್ರಸಾದ ನಾವೇ ಮಾಡ್ತೀವಿ, ದೇವಸ್ಥಾನದಿಂದ ತರಿಸಲ್ಲ. ಸೊ ನಾವೇ ಅಡುಗೆ ಮಾಡೋ ಒಂದು ಕಾರ್ಯಕ್ರಮ ಶುರುವಾಗಿದೆ. ಸೊ ಇದು ಭಗವಂತನಿಗೆ ನಾವು ನೈವೇದ್ಯವನ್ನು ಅರ್ಪಿಸೋ ಒಂದು ಅವಕಾಶ. ಇವಾಗ ಎಷ್ಟೊಂದು ಜನ ಎಲ್ಲರೂ 16 ಮಾಲೆ ಮಾಡ್ತಾ ಇಲ್ಲ ನಿಮ್ಮ ಮನೆಯಲ್ಲಿ. ಹಾಗಾಗಿ ನೀವು ಇಲ್ಲಿ ನೇರವಾಗಿ ಇಲ್ಲಿ ತಂದು ನೀವು ನಿಮ್ಮ ನೈವೇದ್ಯವನ್ನು ಕೊಡೋಕ್ಕಾಗಲ್ಲ. ಆದರೆ ಇಲ್ಲಿ ನೀವು ಸೇರ್ಕೋಬೋದು. ತರಕಾರಿ ಕಟ್ ಮಾಡ್ಬೋದು, ಅಥವಾ ಪಾತ್ರೆ ತೊಳಿಬೋದು, ಕ್ಲೀನಿಂಗ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಮತ್ತೊಂದು ಮಾಡ್ಬೋದು.
ಸೇವೆಗಳ ಅವಕಾಶ ಇದೆ. ಕೃಷ್ಣನಿಗೆ ಪ್ರೀತಿಯನ್ನು ತೋರಕ್ಕೆ ಇನ್ನೊಂದು ಅವಕಾಶವಿದೆ. ಬೇಕಾದಷ್ಟು ರೀತಿಯಲ್ಲಿ ಪ್ರೀತಿ ತೋರ್ಬೋದು ಕೃಷ್ಣನಿಗೆ. ಹೂ ತರೋದ್ರಿಂದ, ಇವಾಗ ನಮ್ಮ ಭಕ್ತರೇ ಇರೋರೆ ಅವರವರೇ ಪ್ರತಿ ವಾರ ಹೋಗ್ತಾರೆ, ಅವ್ರಿಗೆ ಕೃಪೆ ಸಿಗತ್ತೆ. ಆದರೆ ಯಾರು ಬೇಕಾದ್ರೂ ಹೋಗ್ಬೋದು ಹೂ ತರಕ್ಕೆ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗಬೇಕು ಅಷ್ಟೇ, ಯಾವ ಥರ ಹೂ ತರಬೇಕು ಅದರ ಡೀಟೇಲ್ಸ್ ಕೊಡ್ತಾರೆ, ಹೋಗಿ ತೊಗೊಂಡು ಬರೋದು ಅಷ್ಟೇ, ದೊಡ್ಡ ವಿಷಯ ಅಲ್ಲ. ಆದರೆ ಕೃಷ್ಣನಿಗೆ ಸಂತೋಷ ಆಗುತ್ತೆ. ಕೃಷ್ಣನಿಗೆ ಸುಂದರವಾದ ಹಾರ ಇದ್ದಾಗ ನಮಗೆ ಅವನನ್ನು ನೋಡಿ ಸಂತೋಷ ಆಗುತ್ತಲ್ವ. ಸೊ ಆ ಸೇವೆಯಲ್ಲಿ ಇದು ಪ್ರೀತಿ ಸೇವೆ ಅಷ್ಟೇ. ಸೊ ಪ್ರೀತಿ ಕೃಷ್ಣನಿಗೆ ತೋರಿಸೋದಕ್ಕೆ ನಮಗೇನು ನಾವು ಏನೋ ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ. ಚಿಕ್ಕ ಚಿಕ್ಕ ವಿಷಯಗಳೇ ಕೃಷ್ಣ ಅದರಿಂದ ಸಂತೃಪ್ತನಾಗ್ತಾನೆ. ಅರೆ ಪ್ರೀತಿಯನ್ನು ತೋರ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರಬೇಕಲ್ಲ. ಇದ್ರೆ ಅದಕ್ಕೆ ಅವಕಾಶವನ್ನು ನಾವು ಕೊಡ್ತೀವಿ. ಈ ಒಂದು ಪ್ರಚಾರ ನಡೀತಾ ಇರೋದೇ ಉದ್ದೇಶ ಅದೇ, ಕೃಷ್ಣನಿಗೆ ನಿಮ್ಮ ಪ್ರೀತಿಯನ್ನು ತೋರಿ ಅದಕ್ಕೆ ನಾವು ಮಾರ್ಗವನ್ನು ತೋರಿಸ್ಕೊಡ್ತಾ ಇದ್ದೀವಿ ಅಷ್ಟೇ. ಓಕೆ, ಜ್ಞಾಪಕ ಇಟ್ಕೊಳ್ಳಿ, ಕೃಷ್ಣನಿಗೆ ನಮ್ಮ ಪ್ರೀತಿ ಬೇಕಾಗಿರೋದು. ನಿಮ್ಮ ಹಣ, ನಿಮ್ಮ ಇದು ಅದು ಅವನಿಗೇನು ಬೇಕಾಗಿಲ್ಲ, ಅವೆಲ್ಲ. ಅವನಿಗೆ ಬೇಕಾಗಿರೋದು ನಮ್ಮ ಪ್ರೀತಿ. ಓಕೆ, ಮತ್ತು ಎಲ್ಲರಿಗೂ ಅವರ ನಾಮವನ್ನು ತಗೊಂಡ್ರೆ ಸಂತೋಷ ಆಗುತ್ತೆ, ಅದೇ ರೀತಿ ಕೃಷ್ಣನಿಗೂ ಸಂತೋಷ ಆಗುತ್ತೆ. ಹಾಗಾಗಿ ಕೃಷ್ಣನ ನಾಮವನ್ನು ತಗೊಳ್ಳೋಣ. ಭಾವ ಸಮನ್ವಿತ ಅಂದರೆ ಕೃಷ್ಣನ ಪ್ರೀತಿಯಿಂದ ಕೃಷ್ಣನ ಹೆಸರನ್ನು ಕರೀರಿ. ಆ ಕೃಷ್ಣ ಅನ್ನೋ ಹೆಸರು ಎಷ್ಟು ಆಕರ್ಷಕವಾಗಿದೆ ಅಲ್ವಾ. ಸುಮ್ಮನೆ ಕೃಷ್ಣ ಅಂದರೆ ಎಷ್ಟು ಸಂತೋಷ ಆಗುತ್ತೆ. ಪ್ರೀತಿಯಿಂದ ಕರೀರಿ ಕೃಷ್ಣನ. ಬರ್ತಾನೆ, ಏನಪ್ಪ ಕರಿತಾ ಇದೆಯಲ್ಲ ಕೃಷ್ಣ, ಇಲ್ಲೇ ಇರು ನೀನು ನನ್ನ ಜೊತೆ, ನಾನು ಜಪ ಮಾಡ್ತಾ ಇರ್ತೀನಿ, ನೀನು ಇಲ್ಲೇ ಇರು. ಓಕೆ, ನೀನು ನನ್ನ ಹೆಸರು ತಗೋತೀಯ, ನಾನು ಇಲ್ಲೇ ಇರ್ತೀನಿ ಅಷ್ಟೇ. ಕಷ್ಟನಾ? ನರೇಂದ್ರ ಮೋದಿ ಸಿಗಲ್ಲ, ಕೃಷ್ಣ ಸಿಗ್ತಾನೆ. ಓಕೆ, ಸೊ ಎಲ್ಲರೂ ಪ್ರೀತಿಯಿಂದ ಪ್ರೀತಿಯಿಂದ ಕರೀರಿ. ನಿಮಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ ಪ್ರೀತಿಯಿಂದ ಕರೆಯೋದು. ಸೊ ಭಗವಂತನ ಪ್ರೀತಿಯಿಂದ ಕರೀರಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ